ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಇದೆ, ಕೇಳಿಸ್ತಾ ಇದೆ. ನಮಸ್ಕಾರ. ಶ್ರೀಮಾನ್ ವೆಂಕಟಾಚಾರ್ಯ ಕವಿತಾರಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीपराशरभट्टार्यः श्रीरङ्गेशपुरोहितः श्रीवत्साङ्कसुतः श्रीमान् श्रेयसे मेस्तु भूजसे। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे जगत्सुगतातन्तपोनिधिम्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे। सर्वशिवस्तानुः भूतादिं निगरुव्ययः संभवो भावनो भर्ता प्रभवः प्रभुरीश्वरः। 4ನೇ ಶ್ಲೋಕ. ಅದರಲ್ಲಿ ಸ್ಥಾಣುಃ ಬೆರಗಾಗಿತ್ತದು. ಇನ್ನು ಭೂತಾದಿ ಅಂದ್ಬಿಟ್ಟು ಭೂತಾದಿ ಪರಾಶರ ಭಟ್ರ ವ್ಯಾಖ್ಯಾನ. ಭೂತಾದಿ ಏನಂದ್ರೆ ಅಪಿಚ ಗೃಹಣೀಯತಮತ್ವಾತ್ ಭೂತೈಃ ಉಪಾದೀಯತೆ ಇತಿ ಭೂತಾದಿಃ ಅಂತ ಹೇಳ್ತಾರೆ. ಅಂದ್ರೆ ಅವನು ಅತ್ಯಂತ ಭಗವಂತ ಎಲ್ಲ ಭೂತಗಳು ಅಂದ್ರೆ ಚೇತನ ಭೂತಗಳು ಆ ಎಲ್ಲಕ್ಕೂ ಅತ್ಯಂತ ಸ್ಪೃಹಣೆಯಾಗಿದ್ದಾನಂತೆ. ಅವನು ಸ್ಪೃಹಣೆಯಾಗಿರೋದ್ರಿಂದ ಏನಾಗುತ್ತೆ, ಎಲ್ಲರಿಗೂ ಪ್ರೀತಿ ಪಾತ್ರನಾಗಿದ್ದಾನೆ. ಅದರಿಂದ ಭೂತೈಃ ಉಪಾದೀಯತೆ, ಅವರಿಂದ ಕೊಂಡಾಡಲ್ಪಡುತ್ತಾನೆ, ಹಾಡಲ್ಪಡಿಸ್ತಾನೆ, ಸ್ತೋತ್ರ ಮಾಡಲ್ಪಡುತ್ತಾನೆ. ಹಾಗಾಗಿ ಅವನಿಗೆ ಭೂತಾದಿಹಿ ಅಂದ್ಬಿಟ್ಟು ಅವನಿಗೆ ಹೇಳ್ತಾರೆ. ಅಂದ್ರೆ ಎಲ್ಲರಿಂದಲೂ ಕೊಂಡಾಡಲ್ಪಡಿದ್ರೆ ಎಲ್ಲರಿಂದಲೂ ಸ್ವೀಕರಿಸಲ್ಪಡುವವನು, ಎಲ್ಲರಿಂದಲೂ ಹೊಗಳಲ್ಪಡುವವನು. ಅದರಿಂದ ಎಲ್ಲ ಭೂತಗಳಿಂದ ಹೊಡೆದಿಂದ ಅವನಿಗೆ ಭೂತಾದಿ, ಅವನು ಆದಿ ಭೂತ ಮೊದಲೇವನು ಅನ್ನೋದಕ್ಕಾಗುತ್ತೆ. ಅದೇ ತರ ಅದರಲ್ಲಿ ಇದರಲ್ಲಿ ಬೃಹದಾರಣ್ಯಕದಲ್ಲಿ ಒಂದು ಮಂತ್ರ ಬರುತ್ತೆ. ಎಲ್ಲರೂ ನಾವು ಭೂತಗಳೇ ಇದ್ದು ಅಂದ್ರೆ ಜೀವವೇ ಇದ್ದ ಅಂದ್ರೆ ಇಲ್ಲಿ ಚೇತನ ಅಚೇತನ ಇದ್ದು ಪರಮಾತ್ಮ ಇಲ್ಲದೆ ಇದ್ದ ಅಂದ್ರೆ ಏನ್ ಪ್ರಯೋಜನ ಅನ್ಬಿಟ್ಟು ಬರುತ್ತೆ. ಕಿಂ ಪ್ರಜಯ ಕರಿಷ್ಯಾಮಃ ಯೇಷಾನ್ ನೋಯಮಾತ್ಮ ಅಂತ. ಅಯಮಾತ್ಮ ನಹ ಅಂದ್ರೆ ಇಲ್ದೆ ಹೋಗಿದ್ ನಾ ಅಂದ್ರೆ ಇವನು ಇಲ್ದೆ ಹೋದ್ರೆ ಭಗವಂತ ಈ ಪ್ರಜೆಗಳನ್ನ ಅಂದ್ರೆ ಭೂತಗಳನ್ನ ಇಟ್ಕೊಂಡು ಏನ್ ತಾನೇ ಪ್ರಯೋಜನ? ಯಾಕಂದ್ರೆ ಅವನಿಲ್ದೇ ಇದ್ರೆ ಚಲನವಲನವೇ ಇರೋದಿಲ್ಲ, ಯಾವುದು ಇರೋದಿಲ್ಲ ಅಂದ್ಬಿಟ್ಟು ಅದ್ಭುತವಾಗಿ ಬರುತ್ತೆ. ಹಾಗಾಗಿ ಅದರಿಂದ ಎಲ್ಲರಿಂದಲೂ ಹಾಡಲ್ಪಡುವವನು, ಸ್ವೀಕರಿಸಲ್ಪಡುವವನು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅದೇ ತರ ಇದು ಬರ್ತದೆ. ಅದೇನಂದ್ರೆ ರಾಮಾಯಣದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ಬೇಕಾದಂದ್ರೆ ಆಗ ಎಲ್ಲ ಪ್ರಜೆಗಳೆಲ್ಲ ಬರ್ತಾರೆ. ದಶರಥ ಹೇಳ್ದಾಗ ಅವ್ರು ಹೇಳೋದ್ರಲ್ಲಿ ಒಂದಿದು ಉಪಬೃಂಹತೆ ಚ ಏತೇ ವಯಂ ಸರ್ವಂ ಸಮೃದ್ಧ ಕಾಮ ಯೇಷಾಮಯನ್ನೋ ಭವಿತಾ ಪ್ರಶಾಸ್ತ ಅಂತ. ಅಂದ್ರೆ ಉಪಬ್ರಹ್ಮಣ ಅಂದ್ರೆ ರಾಮಾಯಣಕ್ಕೆ ಹೇಳ್ತಾ ಇದ್ವಿ. ಅಂದ್ರೆ ಏತೇ ವಯಂ ಸರ್ವಂ ಸಮೃದ್ಧ ಕಾಮ, ಇವರಿಂದ ನಮ್ಮ ಎಲ್ಲಾ ಕಾಮನೆಗಳನ್ನು ತೀರಿಸಿಕೊಳ್ಳೋದ್ರಲ್ಲಿ ಇವನು ಸಮರ್ಥನಾಗಿದೆ. ದಶರಥನಿಗೆ ಆಶ್ಚರ್ಯವಾಗುತ್ತೆ, ನಿನ್ನ ಮಗ ರಾಮ ನಮ್ಮ ಎಲ್ಲ ಆಸೆಯನ್ನು ಪೂರೈಸೋದ್ರಲ್ಲಿ ಅವನು ಸಮರ್ಥನಾಗಿದ್ದಾನೆ. ಅವನು ಅಷ್ಟೇ ಅಲ್ಲ, ಅದಕ್ಕೆಲ್ಲ ಯೇಷಾಮಯನ್ನೋ ಭವಿತಾ ಪ್ರಶಾಸ್ತ, ಅವನು ನಾಳೆ ಮುಂದಕ್ಕೆ ಅವನು ಪ್ರಶಾಸ್ತ ಅಂತ ಅಧಿಕಾರವನ್ನು ಸ್ವೀಕರಿಸೋದಾದ್ರಿಂದಲೇ ನಮ್ಮ ಎಲ್ಲ ಕಾಮನೆಗಳನ್ನು ನಾವು ಅವನಿಂದ ಪೂರೈಸ್ಕೊಳ್ತೀವಿ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ರಾಮಾಯಣದಲ್ಲಿ ಬರುತ್ತೆ. ಅಂದರೆ ನಮಗೆ ಯಾವುದೂ ಅವನು ಕಮ್ಮಿ ಇಡೋದಿಲ್ಲ, ಎಲ್ಲವನ್ನೂ ಪೂರೈಸ್ತಾನೆ ಅನ್ನೋ ಅರ್ಥದಲ್ಲಿ ಪ್ರಜೆಗಳು ಹೇಳ್ತಾರೆ. ಅದರಿಂದ ಭೂತಾದಿಹಿ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ನಿರುಕ್ತಿನಲ್ಲಿ ಭೂತೈರ್ಯ ಪ್ರಾಣಿನೃತ್ಯಂ ಸ್ಪೃಹಣೀಯ ತಮತತ್ವ ಉಪಾದಾನಾಥಿ ಭೂತಾದಿ ಉಚ್ಯತೆ ಸುಂದರಾಕೃತಿ ಅಂದ್ಬಿಟ್ಟು. ಸುಂದರಾಕೃತಿ ಸ್ಪೃಹಣೀಯ ಮಾನ ಅಂತ ಅಂದ್ರೆ ಎಲ್ಲರಿಂದಲೂ ಸಹ ಆಕರ್ಷಣೆಯಿಂದ ಅತ್ಯಂತ ಮನಮೋಹಕನಾಗಿರುವವನು. ಅದು ಸುಂದರಾಕೃತಿ ಅವನು. ಅವು ಎಲ್ಲಾ ಭೂತಗಳಿಂದಲೂ ಕೊಂಡಾಡಲ್ಪಡ್ತಾನೆ, ಎಲ್ಲಾ ಭೂತಗಳನ್ನು ಅವನು ಆಧರಿಸ್ತಾನೆ. ಹಾಗಾಗಿ
ಅವನಿಂದ ಎಲ್ಲ ಕಾಮನೆಗಳು ಚೇತನನಾದವನು ಭಗವಂತನಿಂದ ಎಲ್ಲ ತಮ್ಮ ಇಷ್ಟಾರ್ಥಗಳನ್ನು ಪೂರಿಸ್ಕೋಬಹುದು. ಹಾಗಾಗಿ ಭೂತಾದಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನಿಧಿರವ್ಯಯ, ಅದಕ್ಕೆ ಅಲ್ಲಿ ಭೂತಾದಯೇ ನಮಃ ಅಂತ. ನಿಧಿರವ್ಯಯ ಅನ್ನಕ್ಕೆ ಅವ್ಯಯ ನಿಧಯೇ ನಮಃ ಅಂದ್ಬಿಟ್ಟು ಇದಾಗುತ್ತೆ ಅದ್ರಲ್ಲಿ. ನಿಧಿರವ್ಯಯ ಆಗಲ್ಲ, ಅವ್ಯಯ ನಿಧಯೇ ನಮಃ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಾಂದ್ರೆ ಈಗ ಇವನ್ ಎಂತ ಅತಃ ನಿಧಿ, ಇವನ ನಿಧಿ ಇದೆಯಲ್ಲ ಅವ್ಯಯ, ಭಗವಂತನ ಒಂದು ಐಶ್ವರ್ಯ. ಐಶ್ವರ್ಯ ಅಂದ್ರೆ ಯಾವ ಐಶ್ವರ್ಯವೇ ಆಗ್ಬೋದು, ಗುಣಗಳೇ ಆಗ್ಬೋದು, ಅವನ ಶಕ್ತಿ ವೀರ್ಯ ಶಕ್ತಿ ಎಲ್ಲವೂ ಐಶ್ವರ್ಯದಲ್ಲೇ ಬರುತ್ತೆ. ಅದು ಅವ್ಯಯ, ಯಾವತ್ತೂ ಸಹ ಕಮ್ಮಿ ಆಗೋದಿಲ್ಲ. ಅವನೇನಪ್ಪಾ ಇದು ಕೆಲವರಿಗೆ ಉಪಯೋಗಿಸ್ಬಿಟ್ಟ ಅಂದ್ರೆ ಕಮ್ಮಿ ಆಗುತ್ತಾ, ನಾವು ಬ್ಯಾಟ್ರಿ ಚಾರ್ಜ್ ಎಲ್ಲ ಉಪಯೋಗಿಸಿದ್ರೆ ಕಮ್ಮಿ ಆಗುತ್ತಾ, ಆ ಥರ ಇಲ್ವೇ ಇಲ್ಲ. ಯಾವ ಕಾಲದಲ್ಲೂ ಅವ್ಯಯ. ಅವನ ಐಶ್ವರ್ಯ ಅನ್ನೋದು ಭಗವಂತ ಅನ್ನೋದ ಅತ್ಯಂತ ಅವ್ಯಯನಾಗಿರ್ತಾನ ಅವನು. ಕಡೆಗೆ ಅದನ್ನ ಹೇಳ್ತಾರೆ ಮಹಾಲೋಭೇನ ಆಬದ್ಧನವತೆ ವಿಧೇಯತ್ವಾತೆ. ಅದರಿಂದ ನಾವು ಅವನನ್ನ ಯಾವ ತರ ಕಾಪಾಡಬೇಕು ಅಂದ್ರೆ ಆಪದ್ಧನದ ತರ ಕಾಪಾಡ್ಕೋಬೇಕು. ಅವನಿಗೆ ಏನ್ ಕಮ್ಮಿ ಆಗೋದಿಲ್ಲ, ಆದ್ರೂ ಅವನ್ನ ನಾವು ಯಾವ ತರ ಇಟ್ಕೋಬೇಕು ಅಂದ್ರೆ ಆಪದ್ಧನ ಯಾವ ತೆಗಿತೀವಿ, ಯಾವಾಗ ತುಂಬಾ ವಿಧಿ ಇಲ್ಲದೆ ಅನ್ನುವಾಗ ಮಾತ್ರ ನಾವು ಆಪದ್ಧನ ಅಂತ ನಾವು ತೆಗಿತೀವಿ. ಅಲ್ಲಿವರೆಗೂ ನಾವು ತೆಗಿಯಕ್ ಹೋಗೋದಿಲ್ಲ, ಬೇರೆ ಏನೋ ಮಾಡಿ ನಾವು ಜೀವನ ಸಾಗಿಸ್ತೀವಿ. ತುಂಬಾ ಅತ್ಯಂತ ಕಷ್ಟವಾದ ಸಮಯ, ಇನ್ನೇನು ನಮ್ಮಲ್ಲಿ ಮಾಡಕ್ ಸಾಧ್ಯವಿಲ್ಲ ಅನ್ನುವಾಗ ಆಪದ್ಧನವನ್ನ ನಾವು ಬಳಸ್ತೀವಿ. ಇಲ್ಲಿ ಭಟ್ರು ಅದೇ ಹೇಳ್ತಾರೆ, ಅವನು ಅವ್ಯಯ ವಿಧಿಯೇ, ಅದು ನಾವು ಆಪದ್ಧನದ ತರ ಅವನ್ನ ಬಳಸ್ಕೋಬೇಕು. ಎಲ್ಲ ಸಿಕ್ಕಿದೆಲ್ಲ ಕೂತ್ಕೊಳ್ಳಿಕ್ಕೆ ನಿಂತಿದ್ಕೆಲ್ಲ ಭಗವಂತ ಇದ್ ಮಾಡು ಅದ್ ಮಾಡು ಆ ತರ ಆಪದ್ಧನ ತರ ಬಳಸ್ಕೊಳ್ಳಿ ಅವನ್ನ. ಅವನೇನೋ ಇದ್ದಾನೆ ಎಲ್ಲವನ್ನು ಕೊಡ್ತಾನೆ ಅಂದ್ಬಿಟ್ಟು ಆಪದ್ಧನ ತರ ಬಳಸ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೆ ಅವರು ಎರಡು ಅರ್ಥವನ್ನು ಹೇಳ್ತಾರೆ. ಅದಕ್ಕೆ ಆಪದ್ಧನ ತರ ಅನ್ನುವಾಗ ಅವನ್ನ ಆಪದ್ಧನ ತರ ನಾವು ಬಳಸ್ಕೋಬೇಕು. ಸುಮ್ಮನೆ ಅಂದ್ರೆ ಮೋಕ್ಷ ಬೇಕು, ಇನ್ಯಾರೂ ಕೊಡೋ ಸಾಧ್ಯವಿಲ್ಲ. ಆ ಥರದ್ದು ಕೆಲವುದಕ್ಕೆ ಮಾತ್ರ ಬಳಸ್ಕೋಬೇಕು, ಬೇರೆ ಎಲ್ಲದಕ್ಕೂ ಆದಷ್ಟು ನಾವು ಭಗವಂತನ ಕೇಳೋದನ್ನ ಕಡಿಮೆ ಮಾಡಬೇಕು. ಯಾಕಂದ್ರೆ ನಾವು ಒಂದು ಸಲ ಅವನಿಗೆ ಶರಣಾಗತರಾಗ್ಬಿಟ್ಟ ಅಂದ್ರೆ ನಮ್ಮ ಎಲ್ಲವನ್ನೂ ಅವನು ನೋಡ್ಕೊಳ್ತಾನೆ. ಹಾಗಿರ್ಬೇಕಾದ್ರೆ ಮತ್ತೆ ಮೇಲೆ ಮೇಲೆ ಕೊಡಿ ಇದು ಕೊಡು ಅದು ಕೊಡು ಅಂತ ಕೇಳಕ್ ಹೋಗ್ಬಾರ್ದು. ಯಾವುದನ್ನಾಗ್ಲಿ, ಐಶ್ವರ್ಯವೇ ಆಗ್ಲಿ ಆರೋಗ್ಯವೇ ಆಗ್ಲಿ ಯಾವುದನ್ನು ಆದ್ರೂ ನಮ್ಮ ಇವರಲ್ಲಿ ಪೂರ್ವಜರು ಮತ್ತೆ ಇವರು ಏಕಾಂತಿಗಳೆಲ್ಲವೇ ಮೋಕ್ಷವನ್ನ ಕೇಳಿ ಆದ್ಮೇಲೆ ಭಗವಂತನ ಏನನ್ನೂ ಕೇಳಬೇಡಿ, ಎಲ್ಲವೂ ಸಹ ನಮಗೆ ಅವನು ಕೊಡುವಂತಹದ್ದೇ, ಎಲ್ಲವನ್ನೂ ಅವನು ನೋಡ್ಕೊಳ್ತಾನೆ. ಹಾಗಾಗಿ ನಾವು ಅವನನ್ನು ಏನನ್ನೂ ಕೇಳಬಾರ್ದು ಅಂದ್ಬಿಟ್ಟು ಅಂತ 41ನೇ ಪಟ್ಟದ ಐಶಂಗರು ಅವ್ರಿಗೆ ತಂದ್ಬಿಡ್ತಾರೆ ಕೈ, ಅವ್ರ ನಡ್ಕ ಇದು ಹೇಳ್ತಾರಲ್ಲ, ಅದು ಕೈ ನಡುಗುತ್ತಾರೆ, ನಡ್ಕ ಬಂದ್ಬಿಡ್ತಂತೆ ಅವ್ರಿಗೆ. ಅವಾಗ ಅವರು ಒಳ್ಳೆ ಇದು ಮಾಡಿ ತಪಶಕ್ತಿ ಉಳ್ಳವರು ಅವರು. ಆದ್ರೆ ಅವರು ನರಸಿಂಹನ ಆರಾಧನೆ ಮಾಡೋ ಕೈ ನಡಕ್ತಿದ್ರೆ ಹೇಗ್ ಮಾಡೋದು? ಆ ಸಮಯದಲ್ಲಿ ಒಂದು ದರ್ಬೆ 2 ತಗೊಂಡು ಇಲ್ಲಿ ಇರು ಅಂದ್ಬಿಟ್ಟು ತೆಗೆದು ಮಂತ್ರಿಸಿ ದರ್ಬೆನ ಅಲ್ಲಿ ಪಕ್ಕದಲ್ಲಿ ಹಾಕ್ತಾ ಇದ್ರಂತೆ. ಇವ್ರಿಗೆ ಕೈ ನಡಕ ನಿಂತು ಹೋಗ್ತಿತ್ತಂತೆ, ಆ ದರ್ಬೆನ ಅಳ್ಳಾಡ್ತಾ ಇರ್ತಿತ್ತಂತೆ. ನರಸಿಂಹನ ಆರಾಧನೆ ಎಲ್ಲ ಮುಗಿದ ಮೇಲೆ ಬಾ ಪ್ರಾರಬ್ಧ ಕರ್ಮ ಬಾ ಅಂತ ದರ್ಬೆ ತಗೊಂಡ ತಕ್ಷಣ ಇವ್ರ ಮೈ ನಡ್ಗಕ್ಕೆ ಶುರು ಆಗ್ತಿದಂತೆ. ಆಗ ಯಾರೋ ಕೇಳ್ದಂತೆ ಇವರಿಗೆ, ಅಲ್ಲ ನಿಮ್ಗೆ ಇಷ್ಟೆಲ್ಲ ಶಕ್ತಿ ಇದೆಯಲ್ಲ, ಯಾಕೆ ಒಂದೇ ಸಲ ನಿಮಗೆ ಬರ್ತಾ ಇದೆ ನೋಡ್ಕೋಬೋದಲ್ಲ, ಇದು ಯಾತಕ್ಕೆ ನೀವು ಮತ್ತೆ ತಗೊಳ್ತೀರಿ ಅಂತ. ಇಲ್ಲಪ್ಪ, ಇಲ್ಲಿ ವಿಧಿ ಇಲ್ಲ, ಅವನ ಆರಾಧನೆ ಮಾಡ್ಬೇಕು, ಅವನ ಆರಾಧನೆ ಮಾಡಿದ್ರೆ ನಮಗ್ ಸಾಧ್ಯವಿಲ್ಲ. ಆ ಸಮಯದಲ್ಲಿ ಈ ತರ ಆಗ್ತಿದ್ರೆ ಮಾಡಕ್ ಸಾಲಿಗ್ರಾಮ ಕೆಳಗಡೆ ಬಿದ್ದೋಗುತ್ತೆ, ಆರತಿ ಮಾಡಿದಾಗುತ್ತೆ, ಆಗ ನನಗ್ ಬೇಕು. ಅದಕ್ಕೆ ಮಾತ್ರ ಆಪದ್ಧನ ತರ ಬಳಸ್ಕೋಬೇಕು. ಇದೆಲ್ಲ ಅವಶ್ಯಂ ಅನುಭೋಕ್ತವ್ಯಂ ಕರ್ಮ ಅದು, ಅದನ್ನ ನಾವು ಅವನನ್ನ ಹೋಗ್ಲು ಅಂತ ಕೇಳ್ಕೋಬಾರ್ದು. ಅವನಿಗೋಸ್ಕರ ನಾನು ಕೇಳ್ಕೊಂಡೆ ತವರ ಆರಾಧನೆಗೆ ನನಗೋಸ್ಕರ ನಾನು ಕೇಳ್ಕೊಳ್ಳಿಲ್ಲ, ಹಾಗಾಗಿ ನಾನು ತಗೊಳ್ತೇನೆ ಅಂತ ಅವ್ರು ಹಾಗೆ ಇದ್ರು. ಅಷ್ಟು ತಪಸ್ವಿ ಅವರು, ಹಾಗೆ ತಪಸ್ಸಿಂದ ಮಾಡ್ಬೋದಾಗಿತ್ತು. ಆ ಥರ ಅದನ್ನ ಹೇಳ್ತಾರೆ ಇಲ್ಲಿ. ಅದಕ್ಕೆ ಆಪದ್ಧನವತೆ ವಿಧೇಯತ್ವ, ಅದಕ್ಕೆ ಆಪದ್ಧನ ತರ ಬಳಸ್ಕೊಳ್ಳಿ ಅಂತ ಒಂದು. ಇನ್ನೊಂದು ಏನು ಅಂದ್ರೆ ಭಗವಂತ ಆಪದ್ಧನ ತರ ಆಪದ್ಧನ ಅಂದ್ರೆ ಹೇಳ್ತಾರೆ ಚಾಂದೋಗ್ಯ ವಂಶದಲ್ಲಿ ಒಂದು ಇದು ಬರುತ್ತೆ. ಅದರಲ್ಲಿ ಒಂದೇ ಒಂದು ನಿಮಿಷ.
ಛಾಂದೋಪನಿಷತ್ತಲ್ಲಿ ಯಾವಾಗಲೂ ನಮಗೆ ಉಪನಿಷತ್ತು ಛಾಂದೋಗ್ದಲ್ಲಿ ಹತ್ರ ಎಲ್ಲವೂ ಸಹ ನಮಗೆ ಉದಾಹರಣೆ ಕೊಟ್ಟು ನಮಗೆ ಅರ್ಥ ಆಗೋ ಥರ ಮಾಡುತ್ತೆ. ನಾವು ಭಗವಂತ ನಮ್ಮ ಅಂತರ್ಯಾಮಿ ಇದ್ದಾನೆ, ಅಂತರ್ಯಾಮಿ ಇದ್ರೂ ನಾವು ಅವನ್ನ ತಿಳ್ಕೊಳ್ಳೋದಿಲ್ಲ, ಅದಕ್ಕೆ ಬರುತ್ತೆ ಅದಕ್ಕೆ. ಅವಾಗ ಯಥಾ ಹಿರಣ್ಯ ದಿನ ನಿಹಿತಂ ಅಕ್ಷೇತ್ರಜ್ಞಾಹ ಉಪರ್ಯುಪರಿ ಸಂಚರಂತಿ ನ ವಿಂಧೇಯು ಅವಾಗ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ ತರ ಭಗವಂತನ ಕಟ್ಕೊಳ್ಳೋ ಅಂದ್ರೆ ಮನೆಯಲ್ಲಿದೆ, ಮನೆಯಲ್ಲಿ ನಿಧಿ ಅಡಗಿದೆ ಕೆಳಗಡೆ, ಆ ನಿಧಿ ಆಗಿದ್ರು ನಾವು ಉಪರ್ಯುಪರಿ ಸಂಚರಂತಿ, ನಾವೆಲ್ಲ ಮೂಢರು ಅಂದ್ರೆ ಅಕ್ಷೇತ್ರಜ್ಞಾಹ ಅಂದ್ರೆ ನಾವು ಭಗವಂತನ ತಿಳಿದೇ ಆಗಿರೋರು. ಹಾಗಾಗಿ ನಿತ್ಯ ಓಡ್ತಾ ಇದ್ರು ಹೇಗೆ ಮನೆಯಲ್ಲಿ ಇರೋ ನಿಧಿ ಅವನು ಗೊತ್ತಾಗೋದಿಲ್ವೋ ಆ ತರ ನಾವು ಪ್ರತಿದಿನ ಹೋಗ್ತಾನೆ, ಅವ್ರ ಮನೆ ನಿಧಿ ಇದೆ, ಹಣಕ್ಕಾಗಿ ಕಷ್ಟಪಡ್ತಾನೆ, ಎಲ್ಲರೂ ಹೋಗ್ತಾನೆ. ಆ ತರ ಆ ನಿಧಿ ನಮ್ಮ ಒಳಗಡೆನೆ ಇದೆ, ಆದ್ರೆ ಅದನ್ನ ನಾವು ತಿಳ್ಕೊಂಡಿಲ್ಲ. ನಿತ್ಯ ಅಂದ್ಬಿಟ್ಟು ಆ ಉದಾಹರಣೆ ಕೊಡುತ್ತೆ ಅದನ್ನ. ಆ ತರ ಅವನು ಉಪರ್ಯುಪರಿ ಸಂಚರಂತಿ ನ ವಿಂಧೇಯು, ನಿತ್ಯ ನಡೀತಾ ಇದ್ರು ಅವ್ನು ಗೊತ್ತಾಗಲ್ಲ. ಆಗ ಏನ್ ಮಾಡ್ತಾನೆ, ಒಬ್ಬ ಈ ನಿಧಿ ನೋಡೋರೆಲ್ಲ ಅಂಜನ ಹಾಕೋರೆಲ್ಲ ಬರ್ತಾರಲ್ಲ, ಅವ್ರು ಯಾರು ಬಂದು ನೋಡಿ ನಿಮ್ಮನೇಲಿ ಅಂಜನ ಇದೆ ಅಂತ ತೋರಿಸ್ತಾರೆ. ಅದೇ ತರ ನಮಗೆ ಆಚಾರ್ಯರು ಆ ತರ ಬಂದು ನಮಗೆ ಅಂಜನವನ್ನು ಹಾಕಿ ತೋರಿಸಿ, ನೋಡಯ್ಯ ನಿನ್ನ ಒಳಗಡೆನೆ ಭಗವಂತ ಇದ್ದಾನೆ, ಇದನ್ನ ಕಂಡುಕೋ ಅಂತ ಹೇಳಿ ತೋರಿಸಿ ನಾವು ಉಪದೇಶ ಮಾಡಿ ನಮ್ಮನ್ನ ಇದ್ ಮಾಡ್ತಾರೆ. ಹೇಗೆ ಅವನು ನಿಧಿಯನ್ನ ತೆಗೆದುಕೊಡ್ತಾನೋ ಅಂಜನ ಹಾಕೋನು, ಆ ತರ ಆಚಾರ್ಯರು ಅಂಜನವನ್ನು ಹಾಕಿ ನಮ್ಮ ಆ ಭ್ರಮೆಯನ್ನ ಹೋಗ್ಲಾಡಿಸಿ ಭಗವಂತನ ತೋರಿಸಿ ತಗೊಳ್ತಾರೆ. ಅದಕ್ಕೆ ಬರುತ್ತೆ ಅದು, ಅದನ್ನ ಹೇಳ್ತಾರೆ. ಆ ತರ ನಾವು ಇದನ್ನ ಯಥಾ ಹಿರಣ್ಯ ನಿಧಿ ನಿಹಿತಂ ಇತ್ಯಾದಿ ಮಂತ್ರವನ್ನ ಕೊಟ್ಟು ಮಾಡಿ, ಆ ತರ ನಮಗೆ ಇವನು ಭಗವಂತ ನಿಧಿ ಅವ್ಯಯವಾದ ಆ ನಿಧಿ ಯಾವತ್ತೂ ಕರಗೋದಿಲ್ಲ ಅದು. ಅದಕ್ಕೆ ಆ ನಿಧಿ ಅನ್ನೋದಕ್ಕೆ ಒಂದು ಹೇಳ್ತಾರೆ, ಹಿರಣ್ಯಮೇವ ಪುನರ್ಗ್ರಹಣಾಯ ನಿಧಾತೃಭಿ ನಿಧೀಯತೆ ಇತಿ ನಿಧಿಹಿ. ಅಂದ್ರೆ ನಿಧೀಯತೆ ಅಂದ್ರೆ ಇಡೋದು ಅಂತ, ಒಳಗಡೆ ಇಡೋದು ಅಂತ. ನಿಧಾತೃಭಿ ಏನಂದ್ರೆ ನಾವು ಆಪತ್ಕಾಲಕ್ಕೆ ಇರ್ಲಿ ಅಂದ್ಬಿಟ್ಟು ಹಿಂದಿನ ಕಾಲದೆಲ್ಲ ಡಬ್ದಲ್ಲೆಲ್ಲ ನಮ್ಮ ತಾಯಿಯಲ್ಲಿ ನಾವೆಲ್ಲ ಹುಡ್ಕೋವಿ ಕಳ್ತನ ಮಾಡಕ್ ಚಿಕ್ಕ ವಯಸ್ಸಲ್ಲಿ ಡಬ್ದಲ್ಲಿ 3 ಕಾಸು 4 ಕಾಸು ಹಾಕಿರೋರು, ಕೇಳಿದ್ರು ಕೊಡ್ತಾ ಇರ್ಲಿಲ್ಲ. ಆ ಕಡೆ ಈ ಕಡೆ ಹೋದಾಗ ಡಬ್ಬದಲ್ಲಿ ಹುಡುಕಿ ಎಲ್ಲ ಹುಡುಕಿ ಕೆಲವನ್ನ ಸಿಗೋದು, ಬಂದು ಬಯಸ್ಕೊಳ್ತಾ ಇದ್ವಿ. ಆಮೇಲೆ ಎಲ್ಲೋ ಹೋಯ್ತು ನೀನೇ ತಗೊಂಡಿದ್ದೆ ಅಂತ ಬೈ ಹೊಡೆದು ಏಟುಗಳು ತಿಂದಿದ್ದೆ. ಆ ತರ ಈ ಅವರು ಪಾಪ ಈಗ ಅವಾಗ ಅನ್ಸುತ್ತೆ ಕಷ್ಟ ಕಾಲಕ್ಕಿರ್ಲಿ ಅಂತ ಯಾವ್ದೋ ಡಬ್ಬದಲ್ಲೆಲ್ಲ ಹಾಕಿ ಟಾಣಿ ಒಂದು ಈ ಥರದ ಹಾಕಿ ಮುಚ್ಚಿಟ್ಟಿರೋರು, ಬೇಕಾದ ತೆಗೆಕೊಳ್ಳೋರವರು. ಆ ತರ ಇದಕ್ಕೆ ಆ ನಿಧಿ ಅನ್ನೋ ಪದವೇ ಅದನ್ನ ಬಂದಿದ್ದು. ಅದಕ್ಕೂ ಹಿರಣ್ಯಮೇವ ಪುನರ್ಗ್ರಹಣಾಯ, ಆ ಹಿರಣ್ಯವನ್ನು ಮತ್ತೆ ಪಡೆಯಲು, ಹಿರಣ್ಯ ಅಂದ್ರೆ ಐಶ್ವರ್ಯ ತಗೊಳ್ಳಿ, ಮತ್ತೆ ಅದನ್ನ ಪಡೆದೋಕ್ಕೋಸ್ಕರ ಏನ್ ಮಾಡ್ತೀವಿ, ನಿಧಾತೃಭಿ ನಿಧೀಯತೆ ಇತಿ ನಿಧಿಹಿ. ಅದನ್ನ ಒಂದು ಆಳವಾದ ಕಣ್ಣಿಗೆ ಬೀಳದೇ ಇರುವ ಸ್ಥಳದಲ್ಲಿ ಅದನ್ನ ಮುಚ್ಚಿಡ್ತೀವಿ ನಾವು. ನಿಧಾತೃಭಿ ನಿಧೀಯತೆ, ಅದಕ್ಕೆ ಇತಿ ನಿಧಿಹಿ, ಅದಕ್ಕೆ ನಿಧಿ ಅಂತ ಬಂತು. ಯಾಕಂದ್ರೆ ನಿಧಿ ಬೇರೆ ಹಣ ಬೇರೆ. ನಿಧಿ ಅನ್ನೋದು ಆಪದ್ದನಕ್ಕೆ ಇಟ್ಟಂತ ಮುಚ್ಚಿಟ್ಟಿರೋದು ನಿಧಿ. ಹಣ ಅನ್ನೋದು ಇದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗೆ. ಇದು ನಮಗೆ ತಿಳಿದ್ರೆ ಇನ್ನೊಂದು ಕಡೆ ಸಪರೇಟ್ ಒಂದು ಅಕೌಂಟಲ್ಲಿ ಬೇರೆ ಅಕೌಂಟ್ ಇಟ್ಕೊಂಡಿರ್ತೀವಲ್ಲ, ಅದು ನಿಧಿ. ಅಂದ್ರೆ ಆಪತ್ಕಾಲಕ್ಕೆ ಬೇಕಾದಂತ ಧನ. ಆ ತರ ಈ ಭಗವಂತ ನಮಗೆ ಆಪದ್ಧನ ಇದ್ದಾಗೆ. ಅವನು ಯಾವ ಕಾಲದಲ್ಲೂ ಬೇರೆ ಯಾವುದು ಇದೆಯಾ ಆಪತ್ತನೋ ಅನೇಕ ಅರ್ಥದಲ್ಲಿ ಉಪಯೋಗಿಸೋದು. ಬೇರೆ ಯಾರು ಆಗದೆ ಇದ್ದಾಗ ಭಗವಂತ ನಮ್ಮ ಸಹಾಯಕ್ಕೆ ಬರ್ತಾನೆ, ಅದರಿಂದ ಆಪದ್ಧನ. ಆದ್ರೆ ಅವನು ಬಂದು ಖರ್ಚಾದ್ರೆ ಇಲ್ಲ. ಈ ಅವ್ಯಯ ಅನ್ನೋದು ಭಗವಂತನಿಗಲ್ಲ, ಯಾಕಂದ್ರೆ ಅವ್ಯಯನ ಆಗಲೇ 13-14 ಹೇಳ್ಕೊಂಡ್ಬಿಟ್ವಿ. ಅವ್ಯಯ ಅಂದ್ರೆ ಭಗವಂತನಿಗೆ. ಇಲ್ಲಿ ಅವ್ಯಯ ಅನ್ನೋದು ನಿಧಿಗೆ ವಿಶೇಷಣ. ಅವ್ಯಯ ನಿಧಿ, ಅದಕ್ಕೆ ಅವ್ಯಯಾಯ ನಿಧೇಯನ ಅಂತ. ನಿಧಿಗೆ ಅಂದ್ರೆ ಕರಗದಂತ ನಿಧಿ, ಅದಕ್ಕೆ ಅವ್ಯಯಾಯ ನಿಧೇಯನ. ನಿಧಿ ಅನ್ನೋದು ಅವ್ಯಯ ಅನ್ನೋದು ನಿಧಿಗೆ ವಿಶೇಷಣ, ಭಗವಂತನಿಗಲ್ಲ. ಭಗವಂತನಿಗಾಗಲೇ 13-14 ಅವನ ನಾಮದಲ್ಲಿ ಅವ್ಯಯಾಯ ನಮಃದಲ್ಲಿ ತಿಳ್ಕೊಂಡ್ಬಿಟ್ವಿ. ಅದನ್ನ ಅವನಿಗೂ ಹೆಸರು ಹೇಳ್ಬೋದು, ಆದ್ರೆ ಇಲ್ಲಿ ಬಂದಿರೋದು ಅದರಿಂದ ಅಂತ ಹೇಳ್ತಾರೆ ಕಡೆಗೆ. ಅವಾಗ ಹೇಳ್ತಾರೆ ಅವನು ಇದಕ್ಕೆ ಅವ್ಯಯ ಪುರುಷ ಅಂದ್ಬಿಟ್ಟು. ಅವ್ಯಯ ಅಂದ್ರೆ ನಿಧಿ ವಿಶೇಷಣ ಏತತ್ನ ಸ್ವತಂತ್ರ ನಾಮ ಅಂತ ಹೇಳ್ಬಿಟ್ರು. ಈ ಅವ್ಯಯ ಅನ್ನೋದು ಸ್ವತಂತ್ರ ನಾಮ ಅಲ್ಲ, ನಿಧಿಗೆ ವಿಶೇಷಣ ಅಂತ ಹೇಳ್ಬಿಟ್ರು. ನಿರುಕ್ತಿನಿ ಅದನ್ನ ಹೇಳ್ತಾರೆ, ಯಸ್ಸದಾ ಆಪದ್ದನಮಿವ ನಿಧೇಯತ್ವಾತ್ ನಿಧಿ ಸ್ಮೃತಃ. ಯಾರನ್ನ ಆಪದ್ದನದ ರಕ್ಷಿಸಬೇಕಾದ್ರಿಂದ ಅವನು ನಿಧಿ. ನಾವು ಭಗವಂತನ ಆತರ ಅವನನ್ನು ಯಾರು ಕಾಪಾಡ್ತಾ ಅನ್ನೋದು ಬೇರೆ, ನಮಗೆ ಆ ಭಾವನೆ ಇರಬೇಕು. ಭಗವಂತನ ಕಾಪಾಡೋದನ್ನ ಏನಿಲ್ಲ, ಎಲ್ಲದಕ್ಕೂ ಅವನು ಹೇಳ್ಕೊಬರ್ಬಾರ್ದು. ಯಾವುದಕ್ಕೆ ಬೇಕೋ ಬಹಳ ಆಪದ್ದನವನ್ನ ಹೇಗೆ ಉಪಯೋಗಿಸ್ತೀವೋ ಆ ತರ ಭಗವಂತನ ಉಪಯೋಗಿಸ್ಕೋಬೇಕು ಅನ್ನೋದು ಹೇಳ್ತಾರೆ. ಅವ್ಯಯ ಸ್ವಾದ್ ನಿಧೇಹೆ ಏತದ್ ವಿಶೇಷಣಂ ಉದಾಹರ್ತಂ. ಅವ್ಯಯ ಅನ್ನೋದು ನಿಧಿಗೆ ವಿಶೇಷಣ, ಭಗವಂತನಿಗಲ್ಲ ಅಂತ ಹೇಳ್ತಾರೆ. ಅಥೋ ಅವ್ಯಯೋ ನಿಧಿ ಇತಿ ಏಕನಾಮ ಪ್ರಕೀರ್ತಿತಂ. ಅದಕ್ಕೋಸ್ಕರನೇ ನಿಧಿರವ್ಯಯ ಅನ್ನೋದನ್ನ ಒಂದೇ ಹೆಸರನ್ನಾಗಿ ಇದು ಎಲ್ಲ ಆಚಾರ್ಯರು ಹಾಗೆ ತಗೊಂಡೆ. ನಿಧಿರವ್ಯಯ ಅನ್ನೋದು ಒಂದೇ.
ನಿಧಿ ಅವ್ಯಯ ಅಂತ ಬಿಡಿಸಿಲ್ಲ, ನಿಧಿರವ್ಯಯ ಅನ್ನೋದು ಒಂದೇ ನಾಮ ಅಂದ್ಬಿಟ್ಟು 3 ಜನ ಆಚಾರ್ಯರು ಅದು ಹಾಗೆ ತಗೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಅದು ಏಕನಾಮ ಪ್ರಕೀರ್ತಿತಂ, ಆ ಎರಡನ್ನೂ ಒಂದೇ ನಾಮವಾಗಿ ಹೇಳುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಇದು 31ನೇ ನಾಮ ಸಂಭವ. ಓಂ ಸಂಭವಾಯ ನಮಃ ಅಂತ. ಸಂಭವ ಅನ್ನೋದು ಇದಕ್ಕೆ ಬಹಳ ವಿಶೇಷವಾಗಿ ಹೇಳ್ಬೋದು. ನಾವು ಚಿಕ್ಕದಾಗಿ ಹೇಳ್ಕೊಂಡು ಹೋಗೋಣ. ಸಂಭವ ಅಂತಂದ್ರೆ ಏವಂ ನಿಹಿತಮಪಿ ಆತ್ಮಾನಂ ತಸ್ಸಂಶ್ಲೇಷ ತರಯ ಅರ್ತಿಭ್ಯ ಪ್ರಕಾಶಯನ್ನೇ ಸಂಭವ ಸಮಂತಾದ್ಭವ ಯಸ್ಯ ಇತಿ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದೆ ಅಂದ್ರೆ ಹಿಂದೆ ಭಗವಂತನ ಇದೆಲ್ಲವೂ ಒಂದಕ್ಕೊಂದಕ್ಕೆ ಲಿಂಕ್ ಆಗುತ್ತೆ. ಆ ಭೂತಾದಿ ಭೂತಗಳಿಗೆ ನಾವು ಅತ್ಯಂತ ಇದು ಸ್ಪ್ರೇಯನ ಮಾಧವನು ಅಂತೀವಿ, ಅವನೇ ನಿಧಿ. ಆ ನಿಧಿ ಅಂತ ಹೇಳ್ತಾರೆ, ಸಂಭವ ಅಂತ ಹೇಳ್ತಾರಲ್ಲ, ಅದರಿಂದ ಏವಂ ನಿಹಿತಮಪಿ, ಏವಂ ಅಂದ್ರೆ ಈ ತರ ಹಿಂದೆ ಹೇಳಿದ ನಿಧಿ ನಮ್ಮಲ್ಲೇ ಒಳಗಡೆ ಇದ್ರು ಸಹ ಆತ್ಮಾನಂತತೆ ಸಂಶ್ಲೇಷತ್ವರಯ ಅರ್ಥಿಭ್ಯ. ಅದಂದ್ರೆ ಯಾರು ಅಂದರೆ ಹಿಂದೆ ಹೇಳಿದಾಗೆ ಛಂದೋಪನಿಷತ್ತರ ಒಳಗಡೆ ಇದ್ರು ಕಾಣೋದಿಲ್ಲ, ಯಾರು ಅವನಲ್ಲಿ ಸಂಶ್ಲೇಷಣ ಪಡಬೇಕು ಅಂತ ಇಚ್ಛೆ ಪಡ್ತಾರೋ ಆಗ ಅರ್ಥಿಭ್ಯ ಅವರಿಗೆ ಪ್ರಕಾಶಯನ್ನೇ ಅವರಿಗೆ ತೋರ್ಕೊಳ್ತಾನೆ. ಈಗ ಋಷಿಗಳು ಮುನಿಗಳು ಅವನ ಜ್ಞಾನವನ್ನು ಮಾಡಿ ಮನಸ್ಸಲ್ಲಿ ಜ್ಯೋತಿ ತರ ತೋರ್ಕೊಳ್ತಾನೆ ಅವನಿಗೆ. ಅದರಿಂದ ಸಂಭವ, ಸಮ್ಯಕ್ ಭವ, ಭವನ ತೋರ್ಕೊಡೋದು ಸಂಭವ. ಅದಕ್ಕೆ ಸಮಂತಾತ್ ಭವ ಅಂದ್ಬಿಟ್ಟು ಚೆನ್ನಾಗಿ ತೋಡ್ಕೊಳ್ತಾನೆ ಅವರಿಗೆ. ಅದಕ್ಕೆ ಅವನಿಗೆ ಸಂಭವ. ಸಂಭವ ಅನ್ನೋದಕ್ಕೆ ಅವತಾರಕ್ಕೂ ಹೇಳ್ಬೋದು. ಸಂಭವಾಮಿ ಯುಗೆ ಯುಗೆ ಭಗವಂತನೇ ಹೇಳಿದ್ದಾನೆ ಗೀತೆಯಲ್ಲಿ, ಮುಂದೆ ಅದು ಹೇಳ್ಕೊಳ್ತಾರೆ. ಅದರಿಂದ ನಾನು ತೋರ್ಕೊಳ್ತಾನೆ. ಹಾಗಾಗಿ ಇದು ಭಗವಂತಂದು ಎಲ್ಲವೂ ಅವತಾರಗಳೇ. ಅವನು ಜನ್ಮ ಕರ್ಮಚ ಮೇ ದಿವ್ಯ ಜನ್ಮ ಅಂತ ಹೇಳ್ಕೊಂಡ್ರು ಸಹ ಅದು ನಾವು ಹೇಳುತ್ತಾರೆ ಪ್ರಾಕೃತಿಕ ಜನ್ಮವಲ್ಲ, ಒಂದು ವಿಶೇಷವಾದ ಅವನಿಗೆ. ಅದಕ್ಕೆ ಸಂಭವ ಪದವನ್ನೇ ಉಪಯೋಗಿಸ್ತಾರೆ, ಅದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಆಮೇಲೆ ತತ್ತ ಸರ್ವದೇಶ ಕಾಲಾದಿಷು ಮತ್ಸ್ಯಕೂರ್ಮ ವರಾಹ ನೃಸಿಂಹ ವಾಮನ ರಾಮಕೃಷ್ಣಾದಿಭಿ ರೂಪೈ ಏಕೈಕ ಪುನರುಕ್ತೈ ಅಸಂಖ್ಯೇಯೈ ಅಭೀಕ್ಷಣಂ ಆವಿರ್ಭವತಿ ಇತ್ಯರ್ಥ. ಅದರಿಂದ ಅವನೇನ್ ಮಾಡ್ತಾನೆ, ಋಷಿಮುನಿಗಳಿಗೆ ಯಾರು ತಪಸ್ಸನ್ನ ಧ್ಯಾನ ಮಾಡ್ತಾರೋ ಅವ್ರಿಗೆ ಆತ್ಮದಲ್ಲಿ ಅವನು ಜ್ಯೋತಿಯಾಗಿ ತೋರ್ಕೊತಾನೆ. ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಆಗ ಭಗವಂತ ಏನ್ ಮಾಡ್ತಾನೆ, ಅವತಾರವನ್ನ ಮಾಡ್ತಾನೆ. ಅವತಾರ ಮಾಡಿ ಅವತಾರ ಕಾಲಗಳಲ್ಲಿ ನಮ್ಮನ್ನ ಸಂಶ್ಲೇಷಣೆ ಮಾಡ್ಲಿ, ನನ್ನನ್ನ ಭೂತಾದಿ ಆ ಸಂಶ್ಲೇಷಣ ಮಾಡ್ಲಿ ಅಂದ್ಬಿಟ್ಟು ಅವತಾರ ಅದನ್ನ ಹೇಳ್ತಾರೆ. ಎಲ್ಲ ಅವತಾರಗಳು ಮತ್ಸ್ಯ ಕೂರ್ಮ ವರಾಹ ವಾಮನ ಇದು ಎಲ್ಲ ಹೇಳ್ತಾರೆ, ದಶಾವತಾರ ಇದೆಲ್ಲ. ಆ ಎಲ್ಲಾ ಅದು ಅಂದ್ರೆ ಕೃಷ್ಣಾದಿಭಿ ಈಗ 9 ಹೋಗ್ಬೇಕು, 10 ಆಗಿಲ್ಲ. ಅವಾಗ ರೂಪೈ ಏಕೈಕ ಪುನರುಕ್ತೈ ಎಲ್ಲವೂ ಸಹ ಅದನ್ನ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಸಹ ಅದಿರ್ತಾನೆ. ಸರ್ವದೇಶ ಸರ್ವಕಾಲೇಶು ತತ್ರ ಅಂದ್ರೆ ಅಲ್ಲಲ್ಲಿ ಒಂದೇ ಕಡೆ ಇಲ್ಲ, ಒಂದು ಕಡೆ ಬೇರೆ ಆ ಕಡೆ ಅನೇಕ ಕಡೆಗಳಲ್ಲಿ ಅವನು ಈ ಇದನ್ನು ತಗೊಳ್ತಾನೆ. ಅದಕ್ಕೆ ಅವನು ಅದು ಈ 10, 9 ಅಂತ ಹೇಳಿದೀವಿ, ಆದರೆ ಅದು ಅಸಂಖ್ಯೇಯವಾಗಿದೆ ಒಂದು. ಯಾಕಂದ್ರೆ ಅವತಾರಗಳು 9 ಇದ್ರು ಆಚಾರ್ಯರು ಬರ್ತಾರಲ್ಲ, ಅದು ಅವನ ಭಗವಂತನೇ. ಆಳ್ವಾರಗಳು ಅದು ಭಗವಂತನ ಒಂದು ಅಂಶದ ಎಲ್ಲರೂ ಅವೆಲ್ಲರೂ ಸಹ ಅವನ ಎಲ್ಲರೂ ಇವರು ಪೂರ್ವಾಚಾರ್ಯಗಳು ಶಂಕರ ರಾಮಾನುಜ ಇವರೆಲ್ಲರೂ ಸಹ ಅಂಶದಿಂದ ಬಂದವರು. ಇವರೆಲ್ಲ ಭಗವಂತನ ಅವತಾರದಲ್ಲೇ ಸೇರಿಕೊಳ್ಳೋದು. ಅದಕ್ಕೆ ಅಸಂಖ್ಯೇಯೈ ಅದಲ್ಲದೆ ಅನೇಕ ಅಸಂಖ್ಯೇಯ ಒಂದೊಂದು ಯುಗದಲ್ಲೂ ಒಂದೊಂದು ಮನ್ವಂತರದಲ್ಲೂ ಒಂದೊಂದು ತರ ತೆಗಿತಾನೆ. ಅದರಿಂದ ಅತ್ಯಂತ ಲೆಕ್ಕವೇ ಇಲ್ಲ ಅಂತ. ಆಗಾಗ ಅಭೀಕ್ಷಣಂ ಆವಿರ್ಭವತಿ, ಆವಾಗ ಅವನು ಈಕ್ಷಣಂ ಅಭೀಕ್ಷಣಂ ಎಲ್ಲರೂ ನೋಡುವ ತರ ಅಂದ್ರೆ ಕಣ್ಣಿಗೆ ಕಾಣೋ ತರ ಅವನು ಆವಿರ್ಭವತಿ. ಅದರಿಂದ ಸಂಭವ ಎಲ್ಲವನ್ನು ತಾನು ತೋರಿಸ್ಕೊಳ್ತಾನೆ. ಅವನ್ ಅಂದ್ರೆ ಆ ಕಾಲದಲ್ಲಿ ಇದ್ದವರಿಗೆಲ್ಲ ನೇರವಾಗಿ ಕಾಣ್ತಾನೆ ಅವನು. ಅವ್ರು ಯಾವ ತಪಸ್ಸು ಮಾಡ್ಬೇಕಾಗಿಲ್ಲ, ಯಾವ ಇದು ಮಾಡ್ಬೇಕಾಗಿಲ್ಲ, ನೇರವಾಗಿ ಭಗವಂತನೇ ಕಾಣ್ತಾನೆ. ಅದರಿಂದ ಸಂಭವ ಯಾದಕ್ಕಪ್ಪ ಮಾಡ್ತಾನೆ ಅಂತಂದ್ರೆ ನಮಗೆ ಈ ಭೂತಾದಿಗಳನ್ನ ಕೃಪೆಗೋಸ್ಕರ ಅವರ ಒಂದು ಅಲ್ಲಿ ಆದರೂ ಅವನ ಅವತಾರ ಕಾಲದಲ್ಲಿ ತಿಳ್ಕೊಂಡವ್ರು ಬಹಳ ಕಮ್ಮಿ, ಅದು ಬೇರೆ ಮಾತು. ಯಾಕಂದ್ರೆ ನಮ್ಮ ಜೀವದ ಜಡತ್ವ ಆ ತರ ಇದೆ. ಆದರೂ ತಿಳ್ಕೊಂಡವರು ಅನೇಕರು. ಭೀಷ್ಮಾದಿಗಳೆಲ್ಲ ನೇರವಾಗಿ ಕಂಡುಕೊಂಡ್ರು. ದ್ರೋಣ ಭೀಷ್ಮಾದಿಗಳು ಅಕುರವರೆಲ್ಲ ನೇರವಾಗಿ ಕಂಡುಕೊಂಡ್ರು ಕೃಷ್ಣಾವತಾರದಲ್ಲಿ. ರಾಮಾವತಾರದಲ್ಲಿ ಎಲ್ಲ ಋಷಿಗಳಿಗೂ ತಿಳಿದಿತ್ತು. ಆದ್ರೆ ಅದಾಗಿ ಹನುಮಂತನಿಗೆ ಅದಾಗಿ ತಿಳ್ಕೊಂಡವ್ರು ಇದ್ರು. ತಿಳ್ಕೊಂಡೇ ಇರೋರೇ ಜಾಸ್ತಿ, ತಿಳ್ಕೊಳ್ಳೋಗಿಂತ ಅದನ್ನ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅವನಿಗೆ ಭಗವಂತನಿಗೆ ಅಜಾಯಮಾನೋ ಬಹುಧಾ ವಿಜಾಯತೆ ಉಪನಿಷತ್ತಲ್ಲಿ ಬರ್ತಾ ಅದು, ಅಪುರುಷದಲ್ಲಿ ಬರುತ್ತೆ. ಅವನು ಅಜಾಯಮಾನ, ಅವನಿಗೆ ಹುಟ್ಟಿಲ್ಲ, ಆದ್ರೂ ಬಹುಧಾ ವಿಜಾಯತೆ ಅನೇಕ ತರವಾಗಿ ಶ್ರುತಿ ನೋಡಿ. ವಿಜಾಯತೆ ಪದ ಜಾಯತೆ ಅಂತ ವಿಜಾಯತೆ ವಿಶೇಷಣ ಅನೇಕ ವಿವಿಧ ರೂಪದಲ್ಲಿ ತೋರ್ಪಡಿಸ್ಕೊಳ್ತಾನೆ ಭಗವಂತ. ವಿಜಾಯತೆ ಅನ್ಬಿಟ್ಟು ಅದಕ್ಕೆ
ಅದಕ್ಕೆ ಭಗವಂತ ಗೀತೆನೇ ಹೇಳ್ತಾನೆ, ಬಹುನಿಮೆ ವ್ಯತೀತಾನಿ ಮೇ ಅಂತ ಹೇಳ್ತಾನೆ. ಅವ್ನಿಗೆ ಹೇಳ್ಬೇಕಾದ್ರೆ ನಾನು ನೀನು ಒಂದೇ ಅಲ್ಲ, ನನ್ನ ಹಿಂದೂದು ಹೇಗೆ ಗೊತ್ತಾಯ್ತು ಅಂತ ಅರ್ಜುನ ಕೇಳಿದಾಗ, ಎಷ್ಟೋ ಜನ್ಮಗಳಾಗಿದೆಪ್ಪ, ಬಹುನಿಮೆ ವ್ಯತೀತಾನಿ, ಅನೇಕ ನನ್ನ ಅವತಾರಗಳು ನಿಂದು ಜನ್ಮ. ತನಗೆ ಹೇಳ್ಬೇಕು ಜನ್ಮ ಅಂತ ಹೇಳ್ಕೊಳ್ತಾನೆ ಭಗವಂತ. ಪಾಪ ಪ್ರಾಕೃತವಾಗಿರೋದು ಜನ್ಮ ಅಂತ ಹೇಳ್ತಾನೆ. ನಾವು ಅವನು ಹೇಳ್ಕೋಬಹುದು, ನಾವು ಜನ್ಮ ಅಂತ ಹೇಳ್ಬಾರ್ದು ಭಗವಂತನಿಗೆ. ಅನೇಕ ಜನ್ಮಗಳು ಆಗಿದೆ, ನೀನ್ ಏನು ಅಂತ ನನಗೆ ಗೊತ್ತು, ಆದ್ರೆ ನಾನೇನು ಅಂತ ನಿನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಭಗವಂತ ಹೇಳ್ತಾನಲ್ಲ ಕಡೆಗೆ 4ನೇ ಅಧ್ಯಾಯದಲ್ಲಿ ಬರುತ್ತಿಗೆ ಬಹುನಿಮೆ ವ್ಯತೀತಾನಿ ಅನ್ಬಿಟ್ಟು ಅಂತ. ಅದಲ್ದೇನೆ ಮತ್ತೆ ಅದೇ 4ನೇ ಅಧ್ಯಾಯ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ತದಾ ಅಭ್ಯುತ್ಥಾನಾಮಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಹಂ ಅನ್ಬಿಟ್ಟು. ಅಧರ್ಮಂ ಅಭ್ಯುತ್ಥಾನ, ಹಾಗಾಗಿ ಯಾವಾಗ ಧರ್ಮ ಲೋಪವಾಗುತ್ತೋ ಅವಾಗ ಅದನ್ನ ಧರ್ಮಕ್ಕೆ ಲೋಪವಾದಾಗ ಧರ್ಮವನ್ನ ಉದ್ಧಾರ ಮಾಡೋದು, ಅಭ್ಯುತ್ಥಾನಂ, ಧರ್ಮವನ್ನು ಅಭ್ಯಾಸ ಮಾಡೋದಕ್ಕೆ ಏನ್ ಮಾಡ್ತಾನೆ, ತದಾತ್ಮಾನಂ ಸೃಜಾಮ್ಯಹಂ, ಆಗ ನಾನೇ ಆತ್ಮಾನಂ ಅಂದ್ರೆ ನನ್ನ ಒಂದು ಸಂಕಲ್ಪದಿಂದ ನಾನು ಆಗ ಅಹಂ ಸೃಜಾಮಿ, ನಾನು ಆಗ ಬರ್ತೀನಿ, ಈ ಸೃಷ್ಟಿ ಈ ಲೋಕದಲ್ಲಿ ಬರ್ತೀನಿ ನಾನು ಅಂತ ನೇರವಾಗಿ ಭಗವಂತನೇ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇವೆಲ್ಲವೂ ಸಹ ಭಗವಂತ ಬಂದು ಸಂಭವ ತೋರ್ಕೊಳ್ತಾನೆ ಅನ್ನೋದಕ್ಕೆ ಸಮ್ಯಕ್ ಭವ ಅನ್ನೋದು ತೋರ್ತಾನೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ನಿರುಕ್ತಿ ನಿಧಿಬತೆ ಚ ಅತಿಗೂಢೋಪಿ ರಾಮಕೃಷ್ಣಾದಿಭೇದತಃ ಸಮಂತಾತ್ ಬಹುಧಾ ಜಾತಃ ಸಂಭವ ಪರಿಕೀರ್ತತ. ಅವನ ನಿಧಿ ತರ ಅತ್ಯಂತ ಗೂಢನಾಗಿದ್ರು, ಗೂಢವಾಗಿ ಇಟ್ಕೊಂಡಿದ್ರು ಸಹ ರಾಮಕೃಷ್ಣಾದಿ ಅವತಾರಗಳಲ್ಲಿ ನೇರವಾಗಿ ಬಂದು ಅವನೇನ್ ಮಾಡ್ತಾನೆ, ಸಮಂತಾತ್ ಬಹುಧಾ ಚೆನ್ನಾಗಿ ತೋರ್ಕೊಳ್ತಾನೆ. ಹಾಗಾಗಿ ಸಂಭವ, ಸಮ್ಯಕ್ ಭವ, ಸಮಂತಾತ್ ಬಹುಧಾ ಜಾತಃ ಅನ್ನೋ ಪದವನ್ನು ಹಾಕಿದ್ದಾರೆ. ಅದರಿಂದ ಇತೆ ಸಂಭವ ಇತಿ ಪರಿಕೀರ್ತತಃ, ಭಗವಂತನ ಸಂಭವ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಕಡೆಗೆ. ಅದೇ ತರ ಭಾವನಃ ಅನ್ಬೇಕಾದ್ರೆ ಎಲ್ಲೂ ಒಂದಕ್ಕೊಂದು ಸರಪಳಿ ತರ ಈ ವಿಶ್ವ ಸಹಸ್ರನಾಮ ಎಲ್ಲ ಒಂದಕ್ಕೊಂದಕ್ಕೆ ಬರುತ್ತೇವೆ. ಆ ತರ ಒಳಗಿದ್ದವನು ಈ ತರ ಭಾವನಾ ಅಂತ ತೋರ್ಕೊಂಡ. ಆ ತರ ಇದ್ದು ಏವಂ ಸಂಭೂಯ, ಈ ತರ ಅವನು ಸಂಭೂಯ ಅಂದ್ರೆ ಈತ ಅವತಾರಗಳನ್ನ ಮಾಡಿದ್ಮೇಲೆ ಅನಿಷ್ಟ ನಿವಾರಣಾಧೀನ ಉಜ್ಜೀವೈತಿ ಇತಿ ಭಾವನಃ. ಅದಂದ್ರೆ ಈ ತರ ಅವನು ಪ್ರಕಟಗೊಂಡು ತನಗೆ ಅವನು ಬೇಕಾದವರು ಯಾರು, ಅವನ ಭಕ್ತರು, ಅವನ ಭಕ್ತರನ್ನ ಏನ್ ಮಾಡ್ತಾನೆ ಮತ್ತೆ ಉದ್ಧಾರ ಮಾಡ್ತಾನೆ. ಉಜ್ಜೀವಯತಿ ಮತ್ತೆ ಅನಿಷ್ಟ ನಿವಾರಣಾದಿನ ಉಜ್ಜೀಯತಿ, ಅವರ ಅನಿಷ್ಟಗಳನ್ನು ನಿವಾರಣೆ ಮಾಡೋದ್ರ ಮೂಲಕ ಅವರನ್ನ ಉಜ್ಜೀವಿಸ್ತಾನೆ ಭಗವಂತ. ಅದರಿಂದ ಭಾವನಃ, ಎಲ್ಲರನ್ನೂ ಭಾವಿಸ್ತಾನೆ ಅವನು. ಅದರಿಂದ ಭಾವನಃ. ಪರಸ್ಪರಂ ಭಾವಯಂತಹ ಅಂತ ಹೇಳ್ತೀವಲ್ಲ ನಾವು, ರೂಢಿಗಳು ಹೇಳ್ತೀವಲ್ಲ, ನಮ್ಮನ್ನು ಭಾವಿಸೋದೇ ಇಲ್ಲ ಅಲ್ಲಿ ಹೋದ್ರೆ ಅಂತ ಹೇಳ್ತೀವಲ್ಲ. ಭಾವಸೋ ಅಂದ್ರೆ ಕಂಡುಕೊಳ್ಳೋದು ನಮ್ಮ ವಿಶುದ್ಧ. ಅದೇ ತರ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಎಲ್ಲನೂ ನಾವು ಅವನ್ನ ಬಿಟ್ಟರು ಅವನ್ ನಮ್ಮನ್ನ ಬಿಡೋದಿಲ್ಲ. ಯಾವುದೋ ಕಾಲದಲ್ಲಿ ಮಾಡಿದ ಒಂದು ವಿಶೇಷ ಇಟ್ಟುಕೊಂಡು ನಮ್ಮನ್ನ ಮುಂದಿನ ಅವನ ನಮ್ಮ ಜನ್ಮದಲ್ಲಿ ಅವಾಗ ನೇರವಾಗಿ ಪ್ರಕಟಗೊಂಡಾಗ ನೇರವಾಗಿ ಮಾಡ್ತಾನೆ. ಇಲ್ಲ ಅಂತರ್ಯಾಮಿಯಾಗಿ ಇದ್ದುಕೊಂಡು ಅರ್ಚಾರೂಪಿಯಾಗಿ ಇದ್ದುಕೊಂಡು ನಮ್ಮನ್ನ ಉದ್ಧಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೇಳ್ತಾರೆ. ಪರಿತ್ರಾಣಾಯ ಅದೇ ಮುಖ್ಯ, ಸಾಧುಗಳ ಪರಿತ್ರಾಣ, ಆಮೇಲೆ ಧರ್ಮ ಸಂಸ್ಥಾಪನೆ ಮುಖ್ಯ, ಆಮೇಲೆ ದುಷ್ಕೃತಂ ವಿನಾಶ ಅನ್ನೋದು ಇದನ್ನ ಮಾಡ್ಬೇಕಾಗಿ, ಅದನ್ನ ಮಾಡಿದ್ರೇನೆ ಇದಾಗಬೇಕು ಅನ್ನುವಾಗ ಮಾತ್ರ ಆತರ ಮಾಡ್ತಾನೆ. ಇಲ್ಲದೆ ಇದ್ರೆ ಅವನು ನಾಶ ಮಾಡಕ್ ಹೋಗೋದಿಲ್ಲ. ಸಾಧುಗಳ ಪರಿತ್ರಾಣಕ್ಕೆ ಬರ್ತೀವಿ ಅಂತ ಹೇಳಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾನಲ್ಲ. ಹಾಗಾಗಿ ಸಜ್ಜನ ರಕ್ಷಿಸುವ ಸಲುವಾಗಿ ಭಗವಂತ ಬರೋದು ಅವನೇ ಪ್ರಮಾಣವಾಗಿ ಹೇಳಿದ್ದಾನೆ. ಹಾಗಾಗಿ ಭಾವನಾ, ಅವನು ಎಲ್ಲರನ್ನೂ ಭಾವಿಸ್ತಾನೆ, ಅವನು ಬರ್ತಾನೆ ಅನ್ಬಿಟ್ಟು ಅಂತ. ಸಂಭವಕ್ಕೂ ಭಾವನಕ್ಕೂ ಒಂದೊಂದು ಲಿಂಕ್ ಬರ್ತಾರೆ. ನಿರುಕ್ತಿ ಅದು ಹೇಳ್ತಾನೆ, ಜನಿತ್ವ ಉಜ್ಜೀವಯತಿ ಯೋಜನಾಂ ಸ್ಯಾದಿ ಭಾವನಸ್ತುನಃ. ಕಡೆಗೆ ಇಲ್ಲಿ ಜನಿತ್ವ ಅಂದ್ರೆ ಅವತಾರಿತ್ವ ಅಂತ, ತನ್ನ ಅವತಾರವನ್ನ ಮಾಡಿಕೊಂಡು ಯಹ ಜನಾನ್ ಉಜ್ಜೀವಯತಿ, ಯಾರು ಜನಗಳನ್ನ ಉದ್ಧಾರ ಮಾಡ್ತಾನೋ ಅವನು ಭಾವನಸ್ತುನಃ, ಯಾರು ಭಾವಿಸ್ತಾನೋ ಅದರಿಂದ ಅವನಿಗೆ ಭಾವನಃ ಅನ್ನೋ ಪದಗಳು ಹೆಸರು ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಭರ್ತ ಅಂತ ನೆಕ್ಸ್ಟ್ ಪದ, ಓಂ ಭರ್ತ್ರೇ ನಮಃ ಅನ್ಬಿಟ್ಟು ಇದಕ್ಕೆ ಭಾವನಾಯ ನಮಃ, ಭರ್ತ್ರೇ ನಮಃ ಅನ್ಬಿಟ್ಟು. ಕಿಂಚ ಇದು ತುಂಬಾ ಚಿಕ್ಕದಾಮ ಹೊಟ್ರು. ಕಿಂಚ ತಾನ್ ಆತ್ಮದಾನೇನ ತತ್ಶೀಲ ಪುಷ್ಣಾತಿ ಇತಿ ಭರ್ತ ಅಯಂ ಅನ್ಬಿಟ್ಟು ಅಂತ. ಅಂದ್ರೆ ಅವನು ಆತ್ಮದಾನೇ ತತ್ಶೀಲ, ಅವನ ತನ್ನ ಈ ಭರ್ತ ಅಂದ್ರೆ ಧರಿಸುವನು ಅಂತ, ಧರಿಸುವ ಅಂದ್ರೆ ಕಾಪಾಡುವನು ಅಂತ. ಭರ್ತ ಭಾರ್ಯ, ಭರ್ತ ಗಂಡ ಹೆಂಡತಿನ ಕಾಪಾಡೋದೇ ಅವ್ರಿಗೊಂದು, ಅದೊಂದು ಅವ್ರದ ಒಂದು
ಕರ್ತವ್ಯವಾಗುತ್ತೆ. ಆತರ ಇಲ್ಲ ಭಗವಂತ ಏನ್ ಮಾಡ್ತಾನಂತೆ, ಅವನು ಬರ್ತಾ ಅವನು ಯಾಕೆ ಆತ್ಮದೇನೇ ಅಂತ ಅವನಿಗೆ ಯಾಕೆ ನಮ್ಮನ್ನ ಯಾಕೆ ಕಾಪಾಡ್ಬೇಕು ಅಂದ್ರೆ ಅವನ ಆತ್ಮ ಗುಣ ಆತರ ಇದೆಯಲ್ಲ ತತ್ಶೀಲ ಆತರ ಅದು ಸಹಜವಾದ ಗುಣವೋ ಅನ್ನತ ತಾನ್ ಆತ್ಮ ತತ್ಶೀಲ ಕೃಷ್ಣ ತನ್ನ ಅದು ತನ್ನ ಗುಣ ಸ್ವಭಾವವಾದ ಗುಣವೋ ಇಲ್ಲ ತನ್ನ ಕರ್ತವ್ಯವೋ ನಮ್ಮನ್ನ ಕಾಪಾಡೋದು ಅನ್ಕೊಂಡು ಅವನು ತನ್ನನ್ಗೆ ತಾನೇ ಭಕ್ತರನ್ನ ಏನ್ ಮಾಡ್ತಾನೆ, ಅವನು ಪುಷ್ಣಾತಿ ಅಂದ್ರೆ ಕಾಪಾಡ್ತಾನೆ ಭಗವಂತ. ಎಲ್ಲರನ್ನೂ ಸಹ ಪೋಷಿಸ್ತಾನೆ. ಪುಷ್ಣ ಅಂದ್ರೆ ಪುಷ್ ಧಾತುವಿಂದ ಬರೋದು ಪುಷ್ಣಾತಿ, ಎಲ್ಲರನ್ನೂ ಪೋಷಿಸ್ತಾನೆ ಭಗವಂತ. ಅವನು ಸೃಷ್ಟಿಯನ್ನು ಮಾಡೋದು ಹೆಚ್ಚಲ್ಲ, ಈ ಸ್ಥಿತಿ ಇದೆಯಲ್ಲ ಕಾಪಾಡೋದಿದೆಯಲ್ಲ ಅದೇ ಬಹಳ. ಅದಕ್ಕೆ ವಿಷ್ಣು ಇಟ್ಕೊಂಡಿದ್ದಾನೆ ಅಂತ ಅದನ್ನ ಎಲ್ಲರನ್ನೂ ಸಹ ಅವನು ನಿಂತ್ಕೊಂಡು ಕಾಪಾಡ್ತಾನೆ. ಅದರಿಂದ ಅವನು ಲೋಕಕ್ಕೆಲ್ಲ ಭರ್ತಾ ಹೇಳ್ತೇವಲ್ಲ, ಎಲ್ಲರೂ ಸಹ ಸ್ತ್ರೀ ಪ್ರಾಯರೇ. ಅವನು ಪುರುಷಸ್ತು ಅನ್ಯ ಅಂತ, ಅವನು ಎಲ್ಲರೂ ಸ್ತ್ರೀ ಪರ, ಅವನೊಬ್ಬನೇ ಅನ್ಯ ಪುರುಷ. ಅದರಿಂದ ಅವನು ಭರ್ತ. ನಾವೆಲ್ಲ ಸ್ತ್ರೀ ಪ್ರಾಯದಿಂದ ನಮ್ಮನ್ನ ಕಾಪಾಡೋದು ಅವನ ಕರ್ತವ್ಯ ಅಂತ ತಿಳ್ಕೊಂಡಿದ್ದಾನೆ. ಅವನ ಕರ್ತವ್ಯವಲ್ಲ, ಅದನ್ನ ಅವನ ಸ್ವಭಾವವಾದ ಗುಣ ಅದು ನಮ್ಮನ್ನ ಕಾಪಾಡೋದು. ಅದರಿಂದ ಭರ್ತ ಅಂತ ನಿರುಕ್ತಿ. ಯಸ್ಮಾತ್ ಪುಷ್ಣಾತಿ ಆತ್ಮದಾನಾತ್ ಸಭರ್ತ ಇತಿ ಪರಿಕೀರ್ತಿತ. ಯಾರು ತನ್ನನ್ನೇ ತಾನು ಆತ್ಮದಾನಾತ್ ತನ್ನನ್ನು ನಮಗೆ ಕೊಟ್ಕೊಂಡು, ಆತ್ಮದಾನ ಅಂದ್ರೆ ತನ್ನನ್ನೇ ನಮಗೆ ದಾರ ಹಿಡಿದು ಬಿಡ್ತಾನೆ, ಅವನು ಕೊಟ್ಬಿಟ್ಟು ನಮ್ಮನ್ನ ಕಾಪಾಡ್ತಾನಲ್ಲ, ಅದರಿಂದ ಅವನಿಗೆ ಭರ್ತ ಅಂತ ಹೇಳಲ್ಪಡ್ತಾರೆ. ಎಲ್ಲರೂ ನಾವು ಕೇಳದೆ ಇರಲಿ ನಮ್ಮನ್ನ ಕಾಪಾಡೋದು ಅವನ ಕರ್ತವ್ಯ. ಅವನಿಗೆ ದ್ವೇಷದವ್ರನ್ನೂ ಕಾಪಾಡ್ತಾನೆ, ಪ್ರೀತಿಸೋರ್ನೂ ಕಾಪಾಡ್ತಾನೆ. ಅವನು ಅವರು ಇರುವುದಿಲ್ಲ ಅವನಿಗೆ. ನಮೇ ದ್ವೇಷೋಸ್ತಿ ನ ಪ್ರೇಹ ಅಂತ ಯಾರೋ ಅವನ್ನ ದ್ವೇಷ ಮಾಡ್ತಾರೋ ಅವ್ರನ್ನೂ ಕಾಪಾಡ್ತಾನೆ ಭಗವಂತ. ಅವರ ಮಾಡುವ ದ್ವೇಷಕ್ಕೆ ಶಿಕ್ಷೆ ಬೇರೆ ಇರುತ್ತೆ, ಅದು ಬೇರೆ ಮಾತು. ಅದೇ ಕಾಪಾಡೋದು ಎಲ್ಲರಿಗೂ ಒಂದೇ ತರ. ಅದರಿಂದ ಅವನು ಲೋಕಕ್ಕೆ ಭರ್ತ ಅಂತ ಅನ್ಸ್ಕೊಳ್ತಾನೆ. ನೆಕ್ಸ್ಟ್ ಪ್ರಭವ. ಓಂ ಪ್ರಭವಾಯ ನಮಃ ಅನ್ಬಿಟ್ಟು ಅಂತ ನನಗೆ ಅಸ್ಯ ಭವಃ ಪ್ರಕೃಷ್ಟ ಇತಿ ಪ್ರಭವ ಅನ್ಬಿಟ್ಟು. ಅವನು ಪ್ರಕೃಷ್ಟ ಅಂದ್ರೆ ಅವನ ಭವ ಅಂದ್ರೆ ಭಾವನಾ ಭರ್ತ ಬಂತಲ್ಲ, ಅದಕ್ಕೆ ಅವನ ಇದೆಲ್ಲ ಅದು ಉಪಸರ್ಗವನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಸಂಭವ ಅಲ್ಲೂ ಸಮ್ಮಾನದಲ್ಲೂ ಭವ ಸಮ್ಮಾನ ಉಪಸರ್ಗನೇ ಅದು. ಅದಕ್ಕೆ ಭಾವನಃ ಇಲ್ಲಿ ಪ್ರಭವ ಉಪಸರ್ಗ. ಕೆಲವು ಉಪಸರ್ಗಗಳು ಅರ್ಥವನ್ನ ಹೆಚ್ಚಿ ಮಾಡುತ್ತೆ, ಕೆಲವು ಮಾಡಿದು ಅದು ಚೆನ್ನಾಗಿ ಅರ್ಥ ಮಾಡುತ್ತೆ, ಇನ್ನು ಕೆಲವು ವಿರುದ್ಧ ಅರ್ಥವನ್ನು ಕೊಡುತ್ತೆ. ಆ ಉಪಸರ್ಗಗಳು ಬಹಳ ಕೆಲಸ ಮಾಡುತ್ತೆ. ಇಲ್ಲಿ ಪ್ರಭವ ಅಂತಂದ್ರೆ ಪ್ರಕೃಷ್ಟ ಭವ ಅಂದ್ರೆ ಬಹಳ ಅತ್ಯಂತ ಉತ್ಕೃಷ್ಟನಾಗಿರೋದ್ರಿಂದ ಅವನು ಎಲ್ಲಾ ಕಾಲದಲ್ಲೂ ಸಹ ಅವನು ಯಾವ ಕಾಲದಲ್ಲಿ ಅವತಾರ ಮಾಡಿದ್ರು ಸಹ ಏನಪ್ಪಾ ಪ್ರಕೃತಿಯಲ್ಲಿ ಬಂದಲ್ಲ, ಪ್ರಕೃತಿಯ ದೋಷಗಳೆಲ್ಲ ಅವನು ಬಂದು ಅಂದ್ಕೊಳ್ಳುತ್ತ ಇಲ್ಲ. ನಮಗೆ ಅಂತರ್ಯಾಮಿ ಆಗಿದಾನಲ್ಲ, ನಮ್ಮ ನಮ್ಮ ಈ ಜೀವದ ಎಲ್ಲಾ ದೋಷಗಳು ಅವನಿಗೆ ಅಂಟ್ಕೊಳ್ಳುತ್ತಾ ಅಂದ್ರೆ ಇಲ್ಲ ಅವನಿಗೆ. ಅದರಿಂದ ಪ್ರಕೃಷ್ಟ ಭವ ಅಂದ್ರೆ ಅವನು ಅತ್ಯಂತ ವಿಶೇಷವಾಗಿ ಪರಮೋತ್ಕೃಷ್ಟನಾದ್ರಿಂದ ಯಾವ ಗಂಧವೂ ಅವನಿಗೆ ಅಂಟ್ಕೊಳ್ಳೋದಿಲ್ಲ. ಅದನ್ನ ಹೇಳ್ತಾರೆ ಪ್ರಕರ್ಷಶ್ಚ ಜನ್ಮನೋ ಅನಾಘ್ರಾತ ದೋಷಗಂಧತ್ವೇನ ಸ್ವವೇದನ ಮಾತ್ರೇಣ ಸಕಲ ಜನ್ಮ ನಿಗಲ ನಿರ್ಮೂಲನ ಹೇತುತ್ವೇನ ಚ ದೇವಾದಿ ಜನ್ಮ ವೈಜತ್ಯಾತ್ ಯಥಾ ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲೋ ಅಂದ್ರೆ ಅವನು ಯಾವರೂ ಸಹ ಪ್ರಕೃಷ್ಟ ಜನ್ಮನಃ ಪ್ರಕರ್ಷಚ್ಚ ಜನ್ಮ, ಅವನು ಎಲ್ಲಾ ಜನ್ಮವೂ ಪ್ರಕೃಷ್ಟ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತೆ ಪ್ರಕರ್ಷಚ್ಚ ಎಲ್ಲವೂ ಆಕರ್ಷಣವನ್ನು ಉಂಟು ಮಾಡುವಂತಹ ಅವನ ಭಗವಂತನ ಮೇಲೆ ಅವನಿಗೆ ಅನಾಘ್ರಾತ ಯಾವ ದೋಷ ಗಂಧವೂ ಅವನಿಗೆ ಅಂಟೋದಿಲ್ಲ, ಲೇಪವೂ ಇರೋದಿಲ್ಲ. ಅದಕ್ಕೆ ಆಮೇಲೆ ಸ್ವವೇದನ ಮಾತ್ರೇಣ ಅಂದ್ಬಿಟ್ಟು ಅವನು ಎಲ್ಲವನ್ನೂ ಸಹ ತಾನೇ ಸಹ ತನ್ನ ಸ್ವವೇದನ ಮಾತ್ರೇಣ ಅನ್ನುವಾಗ ಇಲ್ಲಿ ವ್ಯಾಖ್ಯಾನದಲ್ಲಿ ಬೇಕಾದ್ರೆ ಸ್ವವೇದನ ಅಂದ್ರೆ ಅವನನ್ನ ತಿಳ್ಕೊಳ್ಳೋದ್ರಿಂದ ಭಗವಂತ ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತ ಅಂತ ಹೇಳ್ತಾಳ ಭಗವಂತ. ಆತರ ಯಾರು ತಿಳ್ಕೊಳ್ತಾರ ಅದಕ್ಕೆ ತ್ಯಕ್ತಾದೇಹಂ ಪುನರ್ಜನ್ಮ ನೈತಿ ಮಾಮೇ ಕಿಶೋರ್ಜುನ ಅಂತ ಹೇಳ್ತಾ ಅದ್ರ ಬರ್ತಲ್ಲದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ. ಆತರ ಯಾರು ಈ ತರ ಭಗವಂತನ ಅವತಾರ ರಹಸ್ಯವನ್ನು ತಿಳ್ಕೊಳ್ತಾರೋ ಅದಕ್ಕೆ ವರುತ್ತಿ ಮಹನಾಯ್ ತಿರಂದು ವರುತ್ತಿ ಮಹನಾಯ್ ಉಳಿತೇವಳ ಆಂಡಾಳ್ ಹೇಳಬೇಕಾದ್ರೆ ಈ ಭಗವಂತನ ಅವತಾರ ರಹಸ್ಯವನ್ನು ಹೇಳ್ತಾರೆ. ಇಲ್ಲಿ ಹೇಳ್ತಾನೆ ಯಾರು ಸ್ವವೇದನ ಮಾತ್ರೇಣ, ಯಾರು ಈ ತರ ಭಗವಂತನ ಅವತಾರ ರಹಸ್ಯ ಏನ್ ಅವತಾರ ರಹಸ್ಯ, ಅವನು ಜನ್ಮವನ್ನು ಅವತಾರ ಮಾಡೋದು ನಮಗೋಸ್ಕರ. ಅವನಿಗೆಲ್ಲ ಅವತಾರ ಮಾಡೋ ಕಾಲದಲ್ಲಿ ಅವನು ಪ್ರಕೃಷ್ಟನಾಗೇ ಇರ್ತಾನೆ. ಪ್ರಭವ ಪ್ರಕೃಷ್ಟೇನ ಭವಃ, ಅತ್ಯಂತ ಉತ್ಕೃಷ್ಟನಾಗಿರ್ತಾನೆ. ಯಾವ ದೋಷವೂ ಅಂಟೋದಿಲ್ಲ ಅವನಿಗೆ, ಲವಲೇಶವೂ ಅಂಟೋದಿಲ್ಲ ಅವನಿಗೆ. ಆತರ ಇದ್ಬಿಟ್ಟು ಅವನಿಗೆ ಅಂಟೋದಿಲ್ಲ. ಅನಾಘ್ರಾತ ಆ ವಾಸನೆಯೂ ಬರಲ್ಲಂತೆ ಅವನಿಗೆ. ಒಳಗಡೆ ಇರೋ ವಾಸನೆ ಬರ್ತಾ ಅಂದ್ರೆ ಆ ದೋಷದ ವಾಸನೆಯೂ ಬರೋದಿಲ್ಲ ಅನ್ಬಿಟ್ಟು ಅವನಿಗೆ.
ಆ ತರ ಇರೋದ್ರಿಂದ ಅವರು ಇಂತ ತಿಳ್ಕೊಂಡು ಅವ್ರು ಏನಂತಾರೆ, ಸಕಲ ಜನ್ಮನಿಗೆಲ್ಲ ನಿರ್ಮೂಲನ ಹೇತುತ್ವೇನ, ಅವರ ಎಲ್ಲ ದೋಷಗಳು ಎಲ್ಲವನ್ನೂ ಅವನಿಗೆ ಏನು ದೋಷವಿಲ್ಲ ಅಂತ ತಿಳ್ಕೊಳ್ಳೋದ್ರಿಂದ ಇವರ ದೋಷಗಳು ನಿವಾರಣೆ ಆಗುತ್ತಂತೆ. ಎಲ್ಲವನ್ನೂ ಆಗಿ ಬಂಧನವನ್ನು ಕತ್ತರಿಸ್ಕೊಂಡು ನಾವೇನ್ ಮಾಡ್ತೀವಿ, ದೇವ ಜನ್ಮನೇ ಹೇತುತ್ವೇನ ಚ ದೇವಾದಿ ಜನ್ಮ ವೈಜತ್ಯಾತೆ, ಅವನು ಕತ್ತರಿಸಿ ಅವನ ಕಾರಣನಾಗ್ತಾನೆ. ದೇವಾದಿ ಜನ್ಮ ವೈಜತ್ಯಾತೆ ಅಂತ ಇಲ್ಲೊಂದು ಹಾಕಿದ್ರು. ಯಾಕೆಂದ್ರೆ ದೇವತೆಗಳನ್ನ ನಾವು ಮಾಡ್ಬೋದಲ್ಲ, ಮಾಡಿದ ದೇವತೆಗಳು ನೀವು ಏನಕ್ಕೆ ಮಾಡ್ತೀರೋ ಆ ಫಲವನ್ನು ಕೊಡ್ತಾರೆ. ಇದು ಸ್ವರ್ಗ ಕಾಮ ಜ್ಯೋತಿಷ್ಠಾಮ ಯಜೇತ ಅಂತ ಹೇಳ್ತಾರೆ. ಸ್ವರ್ಗ ಕಾಮನಾದವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ ಅಂತ. ಆಗ ಅವನು ಜ್ಯೋತಿಷ್ಠ ಮುಂದೆ ಸ್ವರ್ಗವನ್ನು ಕೊಡ್ತಾರೆ ಅಷ್ಟೇ. ಏನಕ್ಕೆ ಮಾಡ್ತಾನೋ ಅದು ಕೊಡ್ತಾರೆ. ಆದ್ರೆ ಅವರು ಕೊಡ್ತಾರೆ. ಆದ್ರೆ ಅವರು ಕೊಡೋದು ಏನಕ್ಕೆ ನೀವು ಕೇಳ್ಕೊಂಡಿದೆಯೋ, ಯಾವ್ದಕ್ಕೆ ಹೋಮಾದಿ ಮಾಡ್ತೀವೋ ಅದಕ್ಕೆ ಮಾತ್ರ ಕೊಡ್ತಾರೆ. ಆದ್ರೆ ಭಗವಂತ ಅಲ್ಲ, ಅದು ದೈವ ಜನ್ಮಾದಿ ವೈಜತ್ಯಾತಿ. ಇವನು ವಿಷಯ ಇದು ಅವರಿಗಿಂತ ಇವನು ವಿಲಕ್ಷಣ ಆಗಿದ್ದಾನೆ. ವಿಲಕ್ಷಣ ಆಗಿದ್ದರಿಂದ ಏನಾಗಿ ಮಾಡ್ತಾನೆ, ಅವನು ಎಲ್ಲವನ್ನೂ ಕೊಡ್ತಾನೆ. ಅವನು ಅಷ್ಟು ಮಾತ್ರ ಇಲ್ಲ, ಎಲ್ಲವನ್ನು ಮೋಕ್ಷದ ಸಹಿತವಾಗಿ, ಮೋಕ್ಷ ಆತ್ಯಂತಿಕ ಫಲ ಅಂಬದು ಅದ್ರ ಸಹಿತ ಆಗಿ ಎಲ್ಲವನ್ನೂ ಕೊಡ್ತಾನೆ. ನೀವು ಅವನಿಗೆ ಕೇಳದೆ ಹೋಗ್ಲಿ, ಶರಣಾಗತರಾಗ್ಬಿಟ್ಟ ಅಂದ್ರೆ ಎಲ್ಲವನ್ನು ಆನುಷಂಗಿಕವಾಗಿ ಆರೋಗ್ಯ ಐಶ್ವರ್ಯ ಭೋಗ್ಯ ಎಲ್ಲವನ್ನು ಕೊಡ್ತಾನೆ ಅಂತಾರೆ. ಆನುಷಂಗಿಕವಾಗಿ ಕೊಡ್ತಾನೆ, ಕೇಳಬೇಕು ಅಂತಿಲ್ಲ. ದೇವತೆಗಳನ್ನ ಕೇಳಬೇಕು, ಅವ್ರು ಏನ್ ಕೇಳಿದ್ರು ಅದನ್ನ ಮಾತ್ರ ಆ ಯಾಗವನ್ನು ಮಾಡಿದ್ರೆ ಕೊಡ್ತಾರೆ, ಇಲ್ಲದ್ರೆ ಕೊಡೋದಿಲ್ಲ. ಭಗವಂತ ಆತರ ಅಲ್ಲ, ಅವನಲ್ಲಿ ಯಾರು ಭಕ್ತರು ಪ್ರಾರ್ಥನೆ ಮಾಡ್ತಾರೋ ಎಲ್ಲವನ್ನೂ ಕೊಡ್ತಾನೆ. ಅದಕ್ಕೆ ಅದನ್ನ ಹೇಳ್ತಾರೆ, ಅವನು ಯಾಕೆಪ್ಪ ಅಂದ್ರೆ ಅವನು ಪ್ರಭವ ಅಂದ್ರೆ ಹುಟ್ಟಿಲ್ಲ ಅವನಿಗೆ. ಇಲ್ಲಿ ಹಿಂದೆ ಹೇಳಿದಾಗೆ, ಹಿಂದಿನ ಬಂದಂದಾಗೆ ಪ್ರಭವ ಅಜಾಯಮಾನ, ಅವನು ಹುಟ್ಟಿಲ್ಲ ಅವನಿಗೆ ಅಂತವ್ರನ್ನ ಪುರುಷ ಹೇಳ್ತೆ. ತಸ್ಯ ಧೀರಾಹ ಪರಿಜಾನಂತೆ ಯೋನಿಂ ಅಂದ್ಬಿಟ್ಟು ಅಂತ. ಯೋನಿಂ ಅಂತ ತಸ್ಯ ಧೀರಾಹ ಪರಿಜಾನಂತ. ಯೋನಿಂ ಅಂದ್ರೆ ಇಲ್ಲಿ ಅವತಾರ ಅಂತ ಹೋಗ್ಬೇಕು. ಧೀರರು ಅಂದ್ರೆ ಋಷಿಗಳು ಮಹರ್ಷಿಗಳು, ಅವರು ಅವನ ಭಗವಂತನ ಇದನ್ನ ತಿಳ್ಕೊಳ್ತಾರಂತೆ, ಅವನ ಮರ್ಮವನ್ನ ತಿಳಿತಾರಂತೆ. ಅದ ಅಂದ್ಬಿಟ್ಟು ಹೇಳ್ತಾನೆ. ಆಗ ಮಹಾಭಾರತದಲ್ಲಿ ಹೇಳುತ್ತೆ, ಅದಕ್ಕೆ ಭಗವಂತನ ಅವತಾರ ಇದೆಯಲ್ಲ ಅದ್ಭುತವಾಗಿ ಅದರಲ್ಲಿ ಬರುತ್ತೆ. ಇದೆ ಸಭಾಪರ್ವದಲ್ಲಿ ಬರುತ್ತೆ. ನೈಷ ಗರ್ಭತ್ವಂ ಆಪೇದೆ ನ ಯೋನ್ಯಾಂ ಅವಸತ್ ಪ್ರಭು ಆತ್ಮನಸ್ತೇಜಸ ಕೃಷ್ಣ ಸರ್ವೇಶಾಂ ಕುರುತೆ ಗತಿಂ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ಬರುತ್ತೆ, ಅದು ಅದರಲ್ಲೂ ಅಪ್ರಮೇಯಂ ಅನಾದ್ಯಂತಂ ಕಾಮಾಜಾತಂ ಅಜನೃಷು ಪಾಂಡವ ತರ್ಕಯಾಮಾಸ ಕರ್ಮಭಿ ದೇವ ಸಂಹಿತೈ ಅಂದ್ಬಿಟ್ಟು ಎರಡು ಮಹಾಭಾರತದಲ್ಲಿ ಬರೋದು. ಅಲ್ಲಿ ಹೇಳ್ತಾರೆ, ಕೃಷ್ಣನ ಬಗ್ಗೆ ಹೇಳ್ಬೇಕಾದ್ರೆ ಏಷಃ ನ ಗರ್ಭತ್ವಂ, ಇವ್ ನಮ್ಗೆ ಅವನಿಗೆ ದೇವಕಿಗೆ 9 ತಿಂಗಳು ಅನುಭವಿಸಿದ್ಲು ಗರ್ಭ ಸುಖವನ್ನ. ಇಲ್ಲಿ ಕೌಸಲ್ಯ 9 ತಿಂಗಳು 12 ತಿಂಗಳು ಗರ್ಭ ಸುಖವನ್ನು ಅನುಭವಿಸಿದ್ಲು. ಆದ್ರೆ ನೈಷ ಗರ್ಭತ್ವಂ, ಭಗವಂತ ಗರ್ಭದಲ್ಲಿ ಇಲ್ಲ, ಅವನ ಗರ್ಭದಲ್ಲಿ ಇರೋದಿಲ್ಲ ಅವನು. ಆಮೇಲೆ ಆಪೇದೇನ ಯೋನ್ಯ, ಯೋನಿಯಿಂದ ಅವನು ಹೊರಗೆ ಆಪೇದೆ, ಎಲ್ಲ ಶಿಶುಗಳು ಯೋನಿಯಿಂದ ಬರಬೇಕಲ್ಲ, ಪ್ರಾಣಿಗಳೇ ಪಕ್ಷಿಗಳೇ ಆಗ್ಲಿ. ನ ಆಪೇದೆ ಯೋನ್ಯಾಂ, ಯೋನಿಯಿಂದ ಹೊರಗಡೆ ಬರೋನಲ್ಲ ಅವನು. ಅಂದ್ರೆ ಮತ್ತೆ ಇದಾನ ಅಂದ್ರೆ ಅವಸತ್ ಪ್ರಭು, ಆತರ ಎಲ್ಲವನ್ನೂ ಮಾಡ್ತಾನೆ ಅವನು. ತನ್ನ ತೇಜಸ್ಸಿನಿಂದಲೇ ಅವನು ಎಲ್ಲವನ್ನೂ ಮಾಡ್ತಾನೆ. ಆತ್ಮನ ತೇಜಸ ಕೃಷ್ಣ, ತನ್ನ ಆತ್ಮ ತೇಜಸ್ಸಿನಿಂದ ಅವರಿಗೆ ಗರ್ಭದ ಸುಖವನ್ನ ಕೊಡ್ತಾನೆ. ದೇವಕಿಗೆ ಆಗ್ಲಿ ಕೌಸಲ್ಯಗೆ ಆಗ್ಲಿ ತನ್ನ ಗರ್ಭದ ಸುಖವನ್ನ ಕೊಡ್ತಾನೆ ಅವರಿಗೆ. ಅವನ ಗರ್ಭದಲ್ಲಿ ವಾಸ ಮಾಡೋದಿಲ್ಲ, ಅವನು ಗರ್ಭದಲ್ಲಿ ಯಾವತ್ತೂ ಯೋನ್ಯಾಂ ನ ಅವಸತ್ ಪ್ರಭು, ಯೋನಿಯಲ್ಲಿ ಅವನು ವಾಸ ಮಾಡೋದಿಲ್ಲ. ನ ಅವಸತ್, ಅವಸತ್ ಅಂತ ವಾಸ ಮಾಡೋದು, ಭಗವಂತ ಅವಸತ್ ಅವನು ಮಾಡೋದಿಲ್ಲ. ಯಾಕೆಂದ್ರೆ ನಾನು ಪ್ರಭವ ಅತ್ಯಂತ ಶ್ರೇಷ್ಠನಾದ್ರಿಂದ ಅಂದ್ಬಿಟ್ಟು. ಅದೇ ಹೇಗಿರ್ತಾನೆ, ಆತ್ಮನ ತೇಜಸ, ತನ್ನ ಆತ್ಮ ತೇಜಸ್ಸಿನಿಂದ ಎಲ್ಲವೂ ಆತರ ಮಾಡಿ ಹೊರಗಡೆ ಬಂದಾಗ. ಯಾಕೆಂದ್ರೆ ಅವ್ನು ಹುಟ್ಟುವ ನೋಡುವ ಶಂಖಚಕ್ರ ಗದಾರಿ, ಆತರ ಶಂಖಚಕ್ರ ಗದಾ ಎಲ್ಲ ಶೂಲ ಇಟ್ಕೊಂಡು ಗರ್ಭದಲ್ಲಿ ಇರೋಕೆ ಸಾಧ್ಯವೇ ಇಲ್ಲ ಅವ್ನು ಭಗವಂತ. ಹುಟ್ಟುವಾಲೆ ಪೀತಾಂಬರ ಎಲ್ಲ ಇಟ್ಕೊಂಡು ಎಲ್ಲರಿಗೂ ಸಾಧ್ಯವಾಗುತ್ತೆ. ಹಾಗಾಗಿ ಅದನ್ನ ಇದು ಆಗುತ್ತೆ ಹೇಳ್ತಾರೆ. ಅದಕ್ಕೆ ಆಮೇಲೆ ಅವನು ಅಪ್ರಮೇಯಂ ಅನಾದ್ಯಂತಂ ಕಾಮಾಜಾತಂ ಅಜಂತಶು, ಅವನು ಅಪ್ರಮೇಯ ಅವನು. ಆಮೇಲೆ ಅನಾದ್ಯಂತಂ, ಆದ್ಯಂತವಿಲ್ಲದವನವನು. ಕಾಮಾಜಾತಂ, ಕಾಮಾತ್ ಅಂದ್ರೆ ತನ್ನ ಸಂಕಲ್ಪದಿಂದ ಅವನು ಇಲ್ಲಿ ತೊಳ್ಕೊಳ್ತಾನೆ. ಭಕ್ತರು ಕೇಳಿ ಬರ್ಬೋದು, ಆದ್ರೆ ಅವನು ಸಂಕಲ್ಪ ಮಾಡ್ತಾನೆ. ತನ್ನ ಸಂಕಲ್ಪದಿಂದ ತೋರ್ಕೊಳ್ಳೋವನು ಅವನು. ಅಜಂ, ಅವನಿಗೆ ಹುಟ್ಟೇ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅನೃಷುಹು ಅಂದ್ಬಿಟ್ಟು ಅದ್ ಹೇಳ್ಕಡೆಗೆ ಅವನಿಗೆ ಯಾವ ಇದು ಇಲ್ಲ ಅವನಿಗೆ ಅಂದ್ಬಿಟ್ಟು ಅಂತ. ಋಷುಹು ಪಾಂಡವ, ಇಲ್ಲಿ ಯುಧಿಷ್ಠಿರ, ಅವನು ತರ್ಕಯಾಮಾಸ, ಅವನು ತರ್ಕವನ್ನ ಮಾಡ್ತಂತೆ. ಮಾಡ್ಬಿಟ್ಟು ಕರ್ಮಭಿಹಿ ದೇವ ಸಂಹಿತೈಹಿ ಅಂದ್ಬಿಟ್ಟು ಅವನಿಗೆ
ಆ ಭಗವಂತನ ಲಕ್ಷಣಗಳು ಅವನ ಕರ್ಮಭಿ ಇಲ್ಲಿ ದೇವ ಅನ್ಬೇಕ ಆತ್ಮ ಪರಮಾತ್ಮನ ಆ ಲಕ್ಷಣಗಳು ಕಂಡು ಅವ್ನು ಮಾಡಿರುವಂತ ಇದು ಅನೇಕ ವಿಷಯಗಳನ್ನು ಕಂಡು ತರ್ಕವನ್ನು ಮಾಡ್ತಾನಂತೆ. ಇವನು ಯಾರ ಅಳತೆಗೂ ಇರೋನು ಅಪ್ರಮೇಯನಾಗಿದ್ದಾನೆ, ಅನಾಥನಾಗಿದ್ದಾನೆ, ಇವನು ಸಾಕ್ಷಾತ್ ಪರಮಾತ್ಮನೇ ಅಂತ ನಿರ್ಣಯ ಮಾಡ್ಕೊಳ್ತಾನೆ. ಆದ್ರೆ ಅವನ ತಲೆ ನಿಲ್ಲೋದಿಲ್ಲ, ನಿರ್ಣಯ ಮಾಡ್ಕೊಳ್ತಾನೆ. ಆದ್ರೂ ಹೋಗಿ ಜಗತ್ ಪ್ರಭು ಅನಂತ ಇವ್ರು ವೈಷ್ಣವಲ್ಲಿ ಯಾರನ್ನ ಕಿಮೇಕಂ ದೈವತನ್ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಅಂತ ಕೇಳ್ತಾನೆ. ಆದ್ರೆ ಇದು ಹೇಳ್ತಾನೆ ಆ ಕಡೆಗೆ, ಅದಕ್ಕೆ ನೇರವಾಗಿ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಆದ್ರೂ ಸಹ ನೋಡಿ ಆ ಕಾಲದಲ್ಲಿ ಹೇಗೆ ಅವರ ಮಾಯೆಯಿಂದ, ಯಾಕೆಂದ್ರೆ ಯುಧಿಷ್ಠಿರ ಧರ್ಮಾತ್ಮ, ಧರ್ಮವನ್ನು ಶಾಸ್ತ್ರವನ್ನು ತಿಳಿದವನು, ಅವನಿಗೂ ಒಂದು ಮೋಹ ಬರಬೇಕು ಅಂದ್ರೆ ಭಗವಂತ ಬೇಕು ಅಂತಾನೆ ಮೋಹವನ್ನು ಬರೆಸ್ತಾನೆ. ಅದಕ್ಕೆ ಹೇಳ್ತಾರೆ, ನೇರವಾಗಿ ಹೇಳ್ತಾನೆ ಅವನಿಗೆ ಅದ್ರಲ್ಲಿ ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವ್ಯತಿ ತತ್ವತಃ. ಜನ್ಮ ಮತ್ತು ಕರ್ಮ ಇದೆ, ನಿನ್ನದು ಕರ್ಮದನಿತವಾದ ಜನ್ಮ, ನನ್ನದು ಆತ್ಮದಿಂದ ನನ್ನ ಸ್ವಯಂ ಆತ್ಮನಿಂದ ಬಂದಂತ ಜನ್ಮ ಎರಡುವೆ. ಇದು ಯೋ ವೇತ್ತಿ ತತ್ವತಃ. ಇದನ್ನ ಯಾರು ಇದನ್ನ ತತ್ವತಃ ತಿಳ್ಕೊಳ್ತಾರೋ, ಅವತಾರ ರಹಸ್ಯವನ್ನು ಯಾರು ತಿಳ್ಕೊಳ್ತಾರೋ ಅವರು ತ್ಯಕ್ವಾ ದೇಹಂ ಮಾಂ ಏತಿ ಪುನರ್ಜನ್ಮನ್ ನಯೇತಿ. ದೇಹವನ್ನು ಬಿಟ್ಟ ಮೇಲೆ ನನ್ನನ್ನು ಸೇರ್ತಾರೆ, ಮತ್ತೆ ಪುನರ್ಜನ್ಮ ಇದಕ್ಕೆ ಪುನರ್ಜನ್ಮ ನ ಏತಿ. ಅರ್ಜುನ ಸಹ ಅಂದ್ರೆ ಯಾರು ಮಾಡ್ತಾರೋ ಬರೋದಿಲ್ಲ ಅಂತ ನೇರವಾಗಿ ಹೇಳ್ತಾನೆ. ಅದಕ್ಕೆ ನಿರುಕ್ತದಲ್ಲೂ ಅದು ಹೇಳ್ತಾರೆ, ದೇವಾದಿಜನ ವೈಜತ್ಯಾತೆ ಪ್ರಕೃಷ್ಟೋತ್ಪತ್ತಿ ಮತ್ವತಃ ಅವಿದ್ಯಾದೋಷ ವೈದುರ್ಯತೆ ವೈದುರ್ಯಾತೆ ಪ್ರಭವ ಪರಿಕೀರ್ತಿತಃ. ಅವನು ಈ ಎಲ್ಲಾ ದೇವರಿಗೆ ಹೇಳ್ದ ಮನುಷ್ಯಗಳು ಹೇಳ್ದಾರ, ಎಲ್ಲ ಯಾವ ಸೃಷ್ಟಿನಲ್ಲಿ ಏನೇನಿರುತ್ತೋ ಜನ್ಮಗಳಿರುತ್ತೋ ಎಲ್ಲಾ ಜನ್ಮಗಳಿಂದ ವಿಲಕ್ಷಣ ಆದವನವನು. ವೈಜಾತ್ಯ ಅಂದ್ರೆ ವಿಲಕ್ಷಣ. ದೇವಾದಿ ಹೇಳ್ತಾರೆ, ದೇವಾದಿ ಜನ ಅಂದರು. ದೇವಾದಿ ಜನ ಅಂದ್ರೆ ಮನುಷ್ಯರು. ಇವರ ಎಲ್ಲರ ಒಂದು ಜನ್ಮಕ್ಕಿಂತ ವಿಲಕ್ಷಣವಾದದ್ದು ಭಗವಂತನ ಇದು. ಯಾಕಂದ್ರೆ ಉತ್ಪತ್ತಿ ಮತ್ವತಃ, ಪ್ರಕೃಷ್ಟದಿಂದ ಆಗುವಂತ ಉತ್ಪತ್ತಿಯ ಒಂದು ಅಂದ್ರೆ ಶ್ರೇಷ್ಠತವಾದ ಆಗಿರೋದು, ಯಾವ ದೋಷವೂ ಇಲ್ಲದ್ದು. ಯಾಕಂದ್ರೆ ಅವಿದ್ಯಾ ದೋಷ ವೈಧೂರ್ಯಾತೆ, ಅವಿದ್ಯೆಯೂ ಇಲ್ಲ ದೋಷವೂ ಇಲ್ಲ. ಈ ಪ್ರಕೃತಿ ಮಂಡಲ ಬಂದ್ರಿಂದ ಪ್ರಕೃತಿ ಅವನ ಸೃಷ್ಟಿ, ಪ್ರಕೃತಿ ಬೇರೆಯವರಿಗೆ ಮಾಯ ಮಾಡುವ ತರ ಅವನಿಗೆ ಯಾವ ಮಾಯವನ್ನು ಮಾಡಕ್ ಸಾಧ್ಯ ಇಲ್ಲ. ಅದರಿಂದ ಅವನಿಗೆ ಪ್ರಭವ ಪರಿಕೀರ್ತಿತ, ಪ್ರಭವ ಅಂತ ಹೇಳ್ತಾರೆ. ನೀವು ಯಾರಾದ್ರೂ ಮಾಯಾ ಬಜಾರ್ ಪಿಕ್ಚರ್ ನೋಡಿ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಘಟೋದ್ಗಜ ಬರ್ತಾನೆ, ಕೃಷ್ಣ ಒಂದು ಮುದುಗನ್ ವೇಷ ಹಾಕೊಂಡು ತಂಬೂರಿ ಇಟ್ಕೊಂಡು ಕೂತಿರ್ತಾನೆ. ಇವನ್ ಬರ್ಬೇಕಾದ್ರೆ ಅಲ್ಲಿರೋ ಎಲ್ಲರನ್ನು ಕೈ ಆಡಿಸಿದ ತಕ್ಷಣ ಎಲ್ಲರೂ ಮೋಹದಲ್ಲಿ ಬಿದ್ದು, ಯಾಕಂದ್ರೆ ಕಾವಲ್ಗಾರರು ಎಲ್ಲರೂ ಹಾಗೇ ಬಂದ್ಬಿಡ್ತಾರೆ. ಇಲ್ಲಿ ಬಂದು ಇವನನ್ನು ಬಿಟ್ಟು ಮುಂದಕ್ಕೆ ಹೋಗೋಣ ಹುಡ್ಕೋದಕ್ಕೆ ಹೋಗ್ಬೇಕಾದ್ರೆ ಅವನ ಮಾಯೆಲ್ಲ ಮಾಡ್ತಾನೆ, ಏನು ಅಂಟೋದಿಲ್ಲ ಅವನಿಗೆ, ಎಷ್ಟೆಲ್ಲ ಮಾಡ್ತಾನೆ. ಆವಾಗ ಅವ್ರಿಗೆ ಪಾರ್ಥ ಕ್ಲಾಸಲ್ಲಿ ಇದ್ದೀನಿ, ನಾನು ಆಮೇಲೆ ಮಾಡ್ತೀನಿ ಒಂದು ಅರ್ಧ ಗಂಟೆ ಕೆಳಗೆ. ನೋ ಪ್ರಾಬ್ಲಮ್. ಆತರ ಅವನಿಗೆ ಯಾವ ದೋಷವೂ ಇಲ್ಲ, ಯಾವ ಮಾಯನೂ ಅವನಿಗೊಟ್ಟು, ಅವನೇ ಮಾಯಾವಿ, ಅವನು ಯಾವ್ದು. ಅದರಿಂದ ಅವನು ಪ್ರಭವ ಅಂದ್ರೆ ಪ್ರಕರ್ಷೇಣ ಭವ ಅಂತ ಹೇಳಿದಲ್ಲ, ಅದೊಂದಾಯ್ತು. ನೆಕ್ಸ್ಟ್ ಪ್ರಭು, ಎಲ್ಲೊಂದು ಒಂದಕ್ಕೊಂದಕ್ಕೊಂದು ಲಿಂಕ್ ಆಗಿದೆ. ಇಷ್ಟೆಲ್ಲ ಮಾಡೋದ್ರಿಂದ ಅವನು ಪ್ರಭು ಅಂದ್ರೆ ಸ್ವಾಮಿ. ಓಂ ಪ್ರಭವೇ ನಮಃ. ಏವಂ ಅಮಂದ ಪರತಂತ್ರ ಮನುಷ್ಯಾದಿ ಸಾಮ್ಯೇನ ಅವತರನ್ನಪಿ ಪ್ರಭು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅಂದ್ರೆ ಅವನು ಅಮಂದ ಪರತಂತ್ರ ಅಂದ್ರೆ ಸಂಪೂರ್ಣ ಪಾರತಂತ್ರನಾದ ಮನುಷ್ಯಾದಿ ಸಾಮ್ಯೇನ, ಅವತಾರಗಳಲ್ಲಿ ಮನುಷ್ಯನಾಗೇ ಇರ್ತಾನೆ. ಮನುಷ್ಯಾದಿ ಸಾಮ್ಯೇನ, ಎಲ್ಲಾ ಅವತಾರಗಳಲ್ಲೂ ಸಂಪೂರ್ಣ ಅತ್ಯಂತ ಪಾರತಂತ್ರನಾದವನು ಜೀವಾತ್ಮ. ಅತ್ಯಂತ ಪರತಂತ್ರ ಜೀವಾತ್ಮ ತರ ಅವನು ತೋರ್ಕೊಂಡ್ರೂ ಸಹ ಅವತರನ್ ಅಪಿ, ಅವತಾರ ಮಾಡಿದ್ರೂ ಸಹ ಅವನು ಪ್ರಭು, ಎಲ್ಲರಿಗೂ ಒಡೆಯ. ಅವನು ಒಡೆಯನಾದವನು ಏನಪ್ಪಾ ಯಾಕೆ ಬರ್ತಾನಂದ್ರೆ, ಅವನು ತಂದೆ ನಮ್ಮನ್ನು ಉದ್ಧಾರ ಮಾಡೋದಕ್ಕೆ ತಾನೇ ಸಂಕಲ್ಪ ಮಾಡ್ಕೊಂಡು ಬರ್ತಾನೆ. ಅವನು ಅವತಾರ ಮಾಡಿದ್ರಿಂದ ಅವನು ನಮ್ಮ ಸಮನ ಆಗೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಪ್ರಭು, ಎಲ್ಲರಿಗೂ ಒಡೆಯ. ಪ್ರಭು ಅಂದ್ರೆ ಒಡೆಯ, ಅವನು ಪ್ರಭು ಅಂದ್ಬಿಟ್ಟು ಅಂದ್ರೆ ಪ್ರಾಪ್ತಂ ಅಭಿಧೇಯಂ ವ್ಯಭಿಚರಂತಿ ಇತಿ ಸಂಜ್ಞಾಯಾಮ್. ಅದು ಬಿಡಿ, ಅದು ಪ್ರಾಪ್ತ ಪ್ರಭು ಅನ್ನೋದಕ್ಕೆ ಯಾವ ತರ ಬಂತು ಅಂತ ವ್ಯಾಕರಣ ಹೇಳ್ತಾರೆ. ಆ ಪ್ರಾಪ್ತ ಅನ್ನೋ ಪದದಿಂದ ಭೂಧಾತುವಿಂದ ಬರುವಂತಹದ್ದು, ಭೂಧಾತುವಿಂದ ಒಂದು ಉಪಸರ್ಗಸೆ ಪ್ರಭು ಆಗುತ್ತೆ ಅಂತ ಹೇಳ್ತಾರೆ. ಅದು ಅದರಿಂದ ಇನ್ನೊಂದೇನು ಅಂದ್ರೆ ಹೇಳ್ತಾರೆ, ದೇವಾದ್ಯಸುಕರ ಪದ ಐಶ್ವರ್ಯ ಅನುಗುಣ ಭೋಗ ಅಪವರ್ಗಾದಿ ಫಲ ಸಮರ್ಪಣ ಸಮರ್ಥ. ಅವನು ಯಾಕಪ್ಪ ಪ್ರಭು ಅಂದ್ರೆ ಏನು, ಎಲ್ಲರಿಗೂ ಒಡೆಯನಾಗಬೇಕಾದ್ರೆ ಏನು ಇರಬೇಕು, ಎಲ್ಲರಿಗಿಂತೂ ಮೇಲಾಗಿರ್ಬೇಕು. ಇವನು ಯಾವ ತರಪ್ಪ ಮೇಲ ಅಂದ್ರೆ
ದೇವಾದಿ ಅಸುಕರ ಪದ ಐಶ್ವರ್ಯ ಅವನು ಅಂದ್ರೆ ದೇವಾದಿಗಳು ಸಹ ಅಸುಕರ ಕೊಡದಂತಹ ಪದವಿ. ದೇವಾದಿಗಳಿಗಿಂತ ಸಾಧಾರಣವಾದ ಕೆಲವು ಒಬ್ಬ ಎಲ್ಲಾ ದೇವತೆಗಳು ಒಂದು ಶಕ್ತಿ ಕೊಟ್ಟಿದ್ದಾನೆ. ಬ್ರಹ್ಮ ಒಂದು ಶಕ್ತಿ, ರುದ್ರನಿಗೆ ಒಂದು ಶಕ್ತಿ, ಇಂದ್ರನಿಗೆ ಒಂದು ಶಕ್ತಿ, ಶಕ್ತಿಗಳ ಕೊಟ್ಟಿದ್ದಾನೆ ಭಗವಂತ. ಆ ಶಕ್ತಿ ಒಳಗಡೆ ಅವರು ನಮಗೆಲ್ಲ ಕೊಡ್ಬೋದು. ಆದ್ರೆ ದೇವಾದಿ ಅಸುಕರ ಪದ ಐಶ್ವರ್ಯ ಅಂತಂದ್ರೆ ಅವರು ಕೊಡದಂತಹ ಪದ ಐಶ್ವರ್ಯ ಅನುಗುಣ ಭೋಗ. ಐಶ್ವರ್ಯ ಅಂದ್ರೆ ನಮ್ಮ ಗುಣಗಳು ಎಲ್ಲ ಅನುಗುಣ ಭೋಗ ಅಪವರ್ಗಾದಿ ಎಲ್ಲವನ್ನೂ ಕೊಡ್ತಾ ಅಪವರ್ಗದವರೆಗೂ ಎಲ್ಲವನ್ನೂ ಕೊಡೋದ್ರಿಂದ ಅವನು ಪ್ರಭು. ಯಾವುದು ಒಂದ್ರಲ್ಲೂ ಅವನಿಗಿಂತ ನಾವು ಮೇಲಿಲ್ಲ. ಒಬ್ಬ ಪ್ರಭು ಅನ್ನಿಸ್ಕೋಬೇಕು, ಒಬ್ಬ ಲೀಡರ್ ಅನ್ನಿಸ್ಕೋಬೇಕಾದ್ರೆ ಬೇರೆ ಎಲ್ಲರಿಗಿಂತೂ ಉತ್ತಮನಾಗಿರ್ಬೇಕು, ಆಗ್ಲೇ ಅವನು ನಾಯಕನಾಗಕ್ಕಾಗುತ್ತೆ. ಇಲ್ಲಿ ಭಗವಂತ ಯಾವುದೇ ತಗೊಳ್ಳಿ, ಯಾವ ಒಂದು ಗುಣದಲ್ಲೇ ಆಗ್ಲಿ, ಐಶ್ವರ್ಯದಾಗ್ಲಿ, ಇಲ್ಲ ನೀಡೋದ್ರಲ್ಲಿ ದಾನ ಮಾಡೋದ್ರಲ್ಲೇ ಆಗ್ಲಿ, ಮೋಕ್ಷಾದಿ ಪರ್ಯಂತ ಎಲ್ಲವನ್ನೂ ಅದರ ಫಲ ಸಮರ್ಪಣ ಎಲ್ಲವನ್ನೂ ಸಹ ಸಮರ್ಥ, ಫಲವನ್ನು ಕೊಡೋದ್ರಲ್ಲೂ ಸಹ ಅವನು ಸಮರ್ಥನಾಗಿದ್ದಾನೆ. ಅದಕ್ಕೆ ಸ್ಪಷ್ಟಂಚ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏತತ್ ಅಪದಾನ ಚಿಂತಯಂತಿ ಶಿಶುಪಾಲ ಸಾಯುಜ್ಯಾದಿಷು ಈ ತರ ಅವ್ರು ಹೇಳ್ತಾನೆ. ಅವರು ಈ ತರ ಸ್ಪಷ್ಟವಾಗಿ ಎಲ್ಲಪ್ಪ ಕಾಣುತ್ತೆ ಅಂದ್ರೆ ಏತತ್ ಅಪದಾನ ಅಂದ್ರೆ ಕೊಡೋದನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ಚಿಂತಯಂತಿ ಅಂತ ಒಬ್ಬ ಗೋಪಸ್ತ್ರೀ ಅವಳು. ಆ ಗೋಪಸ್ತ್ರೀಗೂ ಮತ್ತೆ ಶಿಶುಪಾಲ ಅವರಿಬ್ಬರಿಗೂ ಸಹ ಕಡೆಯಲ್ಲಿ ಕಾಲದಲ್ಲಿ ಕೈ ಮುಗಿದಾಗ ಸಾಯುಜ್ಯ ಆ ಚಿಂತೆಯಂತೆ ಕೇಳ್ತಾಳೆ, ಅವಳಿಗೂ ಕೊಡ್ತಾನೆ ಮೋಕ್ಷವನ್ನ. ಶಿಶುಪಾಲನಿಗೂ ಸಹ ಮೋಕ್ಷವನ್ನು ಕೊಡ್ತಾನೆ. ಶಿಶುಪಾಲ ಅಷ್ಟೆಲ್ಲ ಬೈದು ಯಾವಾಗ ತಲೆ ಕತ್ತರಿಸ್ ಬರ್ತೋ ಆಗ ಕೈ ಮುಗಿದು ಬೇಡ್ಕೊಳ್ತಾನೆ, ತಪ್ಪಾಯ್ತು ಅಂತ ಕೇಳ್ಕೊತಾನೆ. ಆಗ ಕ್ಷಮಿಸಿ ನನಗೆ ಆಗ ಗೊತ್ತಾಗುತ್ತೆ ಅವನಿಗೆ ಭಗವಂತನ ಸ್ವರೂಪ, ಅವನಿಗೂ ಸಹ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ಅವನು ಪ್ರಭುವು. ಅದರಿಂದ ಎಲ್ಲರಿಗೂ ಸಹ ಅವರು ತನ್ನ ದ್ವೇಷಿಗಳು ಮಾಡಿದ್ರು ಸಹ ಯಾರು ಅವ್ರು ತಿದ್ದುಕೊಂಡು ಭಗವಂತನ ಕೈ ಮುಗಿತಾರೋ ಅವ್ರಿಗೂ ಸಹ ಅವನು ಕೊಡ್ತಾನೆ. ಅದರಿಂದ ಅವನು ಪ್ರಭು. ಅದಕ್ಕೆ ನಿರುಕ್ತರು ಹೇಳ್ತಾರೆ, ಬ್ರಹ್ಮಾದೀನಾಂಚ ಸರ್ವೇಷಾಂ ಭೋಗ ಮೋಕ್ಷ ಸಮರ್ಪಣೆ ಸಮರ್ಥ ಪ್ರಭು ಇತ್ಯುಕ್ತ ಸರ್ವೇಷ್ಟ ಫಲದೋ ಅಂದ್ಬಿಟ್ಟು ಮನುಸ್ಮೃತಿನಲ್ಲಿ ಹೇಳ್ತಾರೆ. ಮನುಸ್ಮೃತಿ ಹೇಳ್ತಾರೆ ಸಮರ್ಥ ಪ್ರಭು ಇತ್ಯುಕ್ತ, ಅವನಿಗೆ ಸಮರ್ಥನಾದ ಪ್ರಭು ಅಂತ ಹೇಳ್ತಾರೆ. ಯಾಕೆಂದ್ರೆ ಸರ್ವೇಷ್ಟ ಫಲದೋ ಮನುತು, ಸರ್ವೇಷ್ಟ ಫಲದಃ ಎಲ್ಲಾ ಇಷ್ಟ ಕಾಮನೆಯನ್ನು ಕೊಡಲು ಸಮರ್ಥನಾದ್ರಿಂದ ಅವನಿಗೆ ಪ್ರಭು ಅಂತ ಹೇಳ್ತಾ ಅಂತ ಮನುಸ್ಮೃತಿಯಲ್ಲಿ ಮನುಗಳು ಹೇಳ್ತಾರೆ. ಆದ್ರೆ ನಿರುಕ್ತಿಲಿಗೆ ಬ್ರಹ್ಮಾದೀನಾಂಚ ಸರ್ವೇಷಾಂ ಭೋಗ ಮೋಕ್ಷ ಸಮರ್ಪಣೆ, ಎಲ್ಲರೂ ಸಹ ಬ್ರಹ್ಮನಿಗೂ ಸಹ ಬ್ರಹ್ಮನಿಗೂ ಸಹ ಮೋಕ್ಷವನ್ನು ಕೊಡಲು ಸಮರ್ಥನೆ. ಅವನು ಕೇಳಿದ್ದು ಅದ್ಮೇಲೆ ಮೋಕ್ಷವನ್ನು ಕೊಡಲು ಸಮರ್ಥನಾಗಿರೋದ್ರಿಂದ ಅವನು ಪ್ರಭು. ನಮಗ್ ಮಾತ್ರ ಅಲ್ಲ, ಬ್ರಹ್ಮಾದೀನಾಂಚ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಅಂತ ಬ್ರಹ್ಮಾದಿಗಳಿಗೂ ಸಹ ಮೋಕ್ಷವನ್ನು ಕೊಡುವಂತ ಸಾಮರ್ಥ್ಯ ಉಳ್ಳದಂತ ಅವನು ಪ್ರಭುವಾಗಿದ್ದಾನೆ ಅಂತಾರೆ. ಆಮೇಲೆ ಈಶ್ವರ ಅಂತಾರೆ. ಅತಃ ಪಾರಮೇಷ್ಟ್ಯಾದಪಿ ಜನ್ಮಸು ಅಧಿಕತಮ ಪ್ರಯೋಜನ ಐಶ್ವರ್ಯಾತಿ ಈಶ್ವರ ಅಂತ ಹೇಳ್ತಾರೆ ಕಡೆ. ಅದಂದ್ರೆ ಇವನು ಪಾರಮೇಶ್ವ್ಯಾದಪಿ, ಅವನು ಪರಮಾತ್ಮ, ಅವನಿರೋದು ಪರಬ್ರಹ್ಮ ವಸ್ತು. ಅವನು ಆ ಪರಬ್ರಹ್ಮ ವಸ್ತು ಆಗಿದ್ರು ಸಹ ಜನ್ಮಸು ಅಂದ್ರೆ ಇಲ್ಲಿ ಬಂದು ಅವತಾರವನ್ನ ಮಾಡಿ ಬಂದು, ಜನ್ಮಸು ಅಂದ್ರೆ ಇಲ್ಲಿ ಅವತಾರವನ್ನ ಮಾಡಿ ಪ್ರಭಾವೆ ಎಲ್ಲವೂ ತೋರ್ಕೊಂಡಿದ್ದಾನೆ. ಅವತಾರವನ್ನ ಮಾಡಿ ಅಧಿಕತಮ ಪ್ರಯೋಜನ ಐಶ್ವರ್ಯಾತೆ ಕಡೆಗೆ ಅವನು ಇಲ್ಲಿ ಬಂದು ಎಲ್ಲರಿಗೂ ಅಧಿಕತಮನಾಗಿ, ಯಾಕಂದ್ರೆ ಸ್ತೋತ್ರವನ್ನು ಮಾಡಿ ಧ್ಯಾನವನ್ನು ಮಾಡೋದಕ್ಕಿಂತ ಕಣ್ಣಿಗೆ ಕಾಣದೇ ಇರೋದನ್ನ ಮನಸ್ಸಲ್ಲಿ ಊಹಿಸ್ಕೊಂಡು ಮಾಡೋದಕ್ಕಿಂತ ನೇರವಾಗಿ ಕಾಣ್ತೀವಲ್ಲ, ಅದರಿಂದ ಅಧಿಕತಮ ಪ್ರಯೋಜನವಾಗುತ್ತೆ. ಈ ಪ್ರಯೋಜನ ಎಲ್ಲರಿಗೂ ಉಂಟು. ಇಲ್ಲಿ ಏನಪ್ಪ ಅಧಿಕತಮ ಅಂದ್ರೆ ನೇರವಾಗಿ ಕಾಣ್ತಾನೆ, ಅಲ್ಪ ಸ್ವಲ್ಪ ಇವರುಗಳಿಗೂ ಸಹ ಕಾಣ್ತಾನೆ. ಅವನೆಲ್ಲ ಜ್ಞಾನಿಗಳೇ ಆಗ್ಬೇಕು ಅಂತಿಲ್ಲ, ಋಷಿಗಳೇ ಆಗ್ಬೇಕು ಅಂತಿಲ್ಲ. ಅದರಿಂದ ಅದು ಐಶ್ವರ್ಯಾತೆ, ಈ ತರ ಐಶ್ವರ್ಯ ಉಳ್ಳದ್ರಿಂದ ಅವನು ಈಶ್ವರ. ಎಲ್ಲರಿಗೂ ಈ ತರ ಸುಲಭವಾಗಿ ಸಿಗೋದ್ರಿಂದ ಅವನು ಪ್ರಕಟಗೊಂಡು ಎಲ್ಲರಿಗೂ ತೋರಿಸ್ಕೊಳ್ಳೋದ್ರಿಂದ ಈಶ್ವರ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾರೆ, ಅವನು ಭಗವಂತ ಅದನ್ನ ಹೇಳ್ತಾರೆ. ಅದರಲ್ಲಿ ಅದಕ್ಕೆ ಹೇಳ್ತಾನೆ, ಇದು ನನಗೆ ಭಗವಂತ ಗೀತೆಯನ್ನು ಹೇಳ್ತಾನೆ. ಅದಕ್ಕೆ ಏನು ಅಂದ್ರೆ, ನಾನು ಮನುಷ್ಯ ಶರೀರ ತಗೊಂಡ್ರದಿಂದ ಹೇಳ್ತಾರೆ, ಮಾನುಷೀಂ ತನು ಮಾಶ್ರಿತಂ ಮೂಢಾಹ ಅಸಂಜಾನ ಅಂತ. ನಾನು ಮಾನುಷದ ದೇಹವನ್ನ ಆಶ್ರಯಿಸ್ಕೊಂಡಿರೋದ್ರಿಂದ ಮೂಢರು ನನ್ನನ್ನು ತಿಳ್ಕೊಂಡಿಲ್ಲ ಅಂತ ಭಗವಂತ ಹೇಳ್ತಾನೆ. ಮಾನುಷೀಂ ತನು ಮಾಶ್ರಿತಂ ಮೂಢರು ನನ್ನ ತಿಳ್ಕೊಂಡಿಲ್ಲ, ನಾನು ಮನುಷ್ಯನ ರೂಪದಲ್ಲಿರೋದ್ರಿಂದ ನನ್ನನ್ನು ತಿಳ್ಕೊಂಡಿಲ್ಲ ಅಂತ ಭಗವಂತ ನೇರವಾಗಿ ಹೇಳ್ತಾನೆ. ಅದಕ್ಕೆ ಆಮೇಲೆ ಇನ್ನೊಂದ್ರಲ್ಲೂ ಹೇಳ್ತಾನೆ. ಆಮೇಲೆ 6ನೇದರಲ್ಲೂ ಅಜೋಬಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್
ಪ್ರಕೃತಿಯನ್ನು ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಅಂದ್ಬಿಟ್ಟು ಅದನ್ನ ಹೇಳ್ತಾ ಇರುತ್ತೆ. ಅಂದ್ರೆ ನಾನು ಅಜೋಬಿ ಸನ್, ನನಗೆ ಯಾವ ಹುಟ್ಟು ಇಲ್ಲ, ಅಜಹ ನಾನು, ಸನ್ ಹಾಗಿದ್ರೂ ಸಹ ಅವ್ಯಯಾತ್ಮ, ನನಗೆ ಆತ್ಮಕ್ಕೆ ಯಾವ ಚ್ಯುತಿ ಇಲ್ಲ, ವ್ಯತಿ ಇಲ್ಲ, ಹಾಗಿದ್ದ ಮತ್ತೆ ನನಗೆ ಯಾವ ದೋಷವೂ ಇಲ್ಲ, ಹಾಗಿದ್ರೂ ಸಹ ಭೂತಾನಾಂ ಈಶ್ವರೋಬಿ ಸನ್, ಎಲ್ಲ ಭೂತಗಳು ನಾನು ಪ್ರಭುವ, ಹಿಂದಿನ ಪ್ರಭು ಇದೆಯಲ್ಲ ಒಡೆಯನಾಗಿದ್ರು ಪ್ರಭು ಆಗಿದ್ರು ಸಹ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಯ. ಇಲ್ಲಿ ಪ್ರಕೃತಿಯನ್ನ ನಾನು ಇಲ್ಲಿ ಪ್ರಕೃತಿ ಬೇಕಾದ್ರೆ ಸ್ವಭಾವನಂತ ಶಂಕರರು ಮತ್ತೆ ರಾಮ ಭಾಷ್ಯಕಾರರು ಇಲ್ಲಿ ಪ್ರಕೃತಿಯಿಂದ ಅಂದ್ರೆ ಈ ಪ್ರಕೃತಿಯನ್ನ ಮಾಡಿಲ್ಲ, ಪ್ರಕೃತಿ ಅನ್ನೋ ಸ್ವಭಾವ ಅಂತಾನೆ ಮಾಡಿದ್ದಾರೆ. ನನ್ನ ಸ್ವಭಾವನ್ನ ಅಧಿಷ್ಠಾಯ ಸ್ವಾಂ ಅಧಿಷ್ಠಾಯ, ನನ್ನ ಸ್ವಭಾವ ಪ್ರಕಾರ ನಾನೇ ಇದು ಮಾಡ್ಕೊಂಡೆ ಅಂದ್ರೆ ಆತ್ಮಾನಿ ಸಂಭವಾಮಿ ಆತ್ಮಮಾಯ, ನನ್ನ ಆತ್ಮ ಸಂಕಲ್ಪದಿಂದ ನಾನೇ ತೋರ್ಕೊಳ್ತೇನೆ ಎಂದಿದ್ಯಾ. ಅಲ್ಲ ಇದ್ರೂ ನಾವು ಬರೋ ಅವಶ್ಯಕತೆ ಇಲ್ಲ. ಅಜೋಪಿ ಸನ್ ಅವ್ಯಯಾತ್ಮ ಸನ್, ಆ ಸನ್ ಎಲ್ಲ ಭೂತಾನಾಂ ಈಶ್ವರೋಪಿ ಸನ್ ಪ್ರತಿಹಿಂಸಾಂ ಅಧಿಷ್ಠಾಯ ಅಂದ್ಬಿಟ್ಟು, ಅದರಿಂದ ಈಶ್ವರ ಅಂದ್ರೆ ಎಲ್ಲರಿಗೂ ಒಡೆಯ ಅನ್ನೋದು ಬಂದಾಗುತ್ತದೆ. ಅಂದ್ರೆ ಸ್ವಾಮಿಯಾಗಿರೋನು, ಪ್ರಭು ಅನ್ನೋದು ಒಡೆಯ, ಅದಕ್ಕೆ ಪುಷ್ಟಿಯನ್ನು ಕೊಡುವಂತಹ ಪದ ಈಶ್ವರ ಪದ. ಅಂದ್ರೆ ಎಲ್ಲರಿಗೂ ಸಹ ಚೇತನಾಚೇತನಗಳು ಅನಂತಗೋಡಿ ಬ್ರಹ್ಮಾಂಡಕ್ಕೂ ಇವನು ಪ್ರಭು ಒಡೆಯ ಈಶ್ವರ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಾಂದ್ರೆ ಮನುಷ್ಯಾದಿ ಅದ್ರಲ್ಲಿ ಬಂದರೂ ಸಹ ಅವನ ಈಶ್ವರತ್ವಕ್ಕೆ ಯಾವ ಕುಂದು ಇಲ್ಲ. ಮನುಷ್ಯ ರಾಮನಾಗೋ ಕೃಷ್ಣಾಗ ಅವತಾರ ಮಾಡಿದ್ರಿಂದ ಇಲ್ಲಿ ಬಂದು ಅವನಿಗೆ ಕಮ್ಮಿ ಆಯ್ತಾ ಅಂದ್ರೆ ಇಲ್ಲ, ಅವನ ಈಶ್ವರತ್ವಕ್ಕೆ ಯಾವತ್ತೂ ಕಳಂಕ ಇಲ್ಲ, ಅವನ ಪ್ರಭುತ್ವಕ್ಕೆ ಯಾವತ್ತೂ ಕುಂದಿಲ್ಲ. ಯಾವತ್ತೂ ಇಲ್ಲಿ ತೋರ್ಕೊಳ್ದೇ ಇರ್ಬೋದು ನಮಗೆ ಆತರ, ಆದ್ರೆ ಅವನ ಒಂದು ಅದಕ್ಕೆ ಪ್ರಭುತ್ವಕ್ಕೆ ಈಶ್ವರತ್ವಕ್ಕೆ ಯಾವ ಒಂದು ಕುಂದು ಇಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಇಲ್ಲಿಗೆ ಈ 4ನೇ ಶ್ಲೋಕ ಪರಾಶರ ಭಟ್ಟರು ಮುಗಿತೆ. ಮುಂದಕ್ಕೆ ಸ್ವಯಂಭೂ ಶಂಭುರಾದಿತ್ಯ ಅನ್ನೋದು 5ನೇ ಶ್ಲೋಕ ಆಮೇಲೆ ಮಾಡೋಣ. ಇದರಲ್ಲಿ ಶಂಕರರು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಶಂಕರನ್ನ ಮುಗಿಸ್ಬಿಡ್ಬೋದು ಅಂತ ಚಿಕ್ಕದಾಗಿ ಮಾಡಿ, ತುಂಬಾ ಒಂದೊಂದೇ ಲೈನ್ ಮಾಡಿದ್ದಾರೆ, ಜಾಸ್ತಿ ಮಾಡಿಲ್ಲ. ಸರ್ವ ಅಂತಾರೆ ಅವನು ಅಸತಶ್ಚ, ಇದು ಇವರು ಉದ್ಯೋಗ ಪರ್ವದಲ್ಲಿ ತೆಗೆದಂತ ಇದನ್ನೇ. ಅಸತಶ್ಚ ಸತಶ್ಚೈವ ಸರ್ವಶ್ಚ ಪ್ರಭವಾಪ್ಯಯಾತ್ ಸರ್ವಶ್ಚ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ ಇತಿ ಪರಾಶರ ಭಟ್ಟ ಹೇಳ್ದಂಗೆ ಇದು ಭಗವದ್ವ್ಯಾಸರು ಆ ಉದ್ಯೋಗ ಪರ್ವದಲ್ಲಿ ಹೇಳುವಂತ ಮಾತು. ಇದಕ್ಕೆ ಅವನು ಅಸತಶ್ಚ ಸತಶ್ಚ ಶೈವ ಸರ್ವಶ್ಚ ಪ್ರಭು ಅಪ್ಯಾತ್, ಚೇತನ ಆಗ್ಲಿ ಅಚೇತನ ಆಗ್ಲಿ ಎಲ್ಲದಕ್ಕೂ ಸಹ ಅವನು ಪ್ರತಿಯೊಂದಕ್ಕೂ ಅಂದ್ರೆ ಉತ್ಪತ್ತಿ ಮತ್ತು ಲಯ ಕಾರಣ. ಸರ್ವಶ್ಚ ಪ್ರಭವ ಅಪ್ಯಯಾತ್, ಪ್ರಭವ ಅಂದ್ರೆ ಉತ್ಪತ್ತಿ ಮಾಡೋದು, ಅಪ್ಯಯ ಅಂತ ಲಯ ಮಾಡೋದು. ಉತ್ಪತ್ತಿ ಲಯಕ್ಕೆ ಕಾರಣ ಆದ್ರಿಂದ ಅವನು ಸರ್ವ. ಅದಕ್ಕೆ ಸರ್ವಶ್ಚ ಸರ್ವದಾಂ ಜ್ಞಾನಾತ್ ಸರ್ವಮೇನಂ ಅಂತ, ಎಲ್ಲದರನ್ನು ಎಲ್ಲಾ ಕಾಲದಲ್ಲೂ ಏಕಕಾಲದ ಎಲ್ಲವನ್ನೂ ಜ್ಞಾನಾತ್ ತಿಳ್ಕೊಂಡು ಸರ್ವಮೇನಂ ಪ್ರಚಕ್ಷತೆ ಎಲ್ಲವನ್ನೂ ನೋಡೋದ್ರಿಂದ ಅವನು, ಇದು ಭಗವಂತ ಅವರು ವ್ಯಾಸರು ಹೇಳ್ತಾರೆ ಕೃಷ್ಣನ ಬಗ್ಗೆ ಹೇಳ್ಬೇಕಾದ್ರೆ, ಏಕಕಾಲದಲ್ಲಿ ಎಲ್ಲವನ್ನೂ ತಿಳ್ಕೊಂಡು ಎಲ್ಲವನ್ನು ಏಕಾಲ ನೋಡುವನಾದ್ರಿಂದ ಅವನಿಗೆ ಸರ್ವ ಅಂತ ಹೇಳ್ತಾರೆ. ಅದಕ್ಕೆ ಅದರಿಂದಲೂ ಸಹ ಅವನಿಗೆ ಸರ್ವ ಅಂತ ಕರೀತಾರೆ ಅಂತ ವೇದವ್ಯಾಸರ ನಿರ್ವಚನವನ್ನೇ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಶರ್ವ ಅಷ್ಟೇ ಅದು ಹೇಳ್ಬಿಟ್ಟು ಶರ್ವ ಅಂದ್ರೆ ಶೃಣೋತಿ ಸಂಹಾರ ಸಮಯೇ ಸಂಹರತಿ ಸಂಹಾರಯತಿ ವಾ ಸಕಲಾಹ ಪ್ರಜಾಹ ಇತಿ ಶರ್ವ ಅಂತ ಹೇಳ್ತಾರೆ. ಶೃಣಾತಿ ಅಂದ್ರೆ ಶೃಣೋತಿ ಅಂದ್ರೆ ಹೋಗ್ಲಾಡ್ಸೋದು ಶೃಣೋತಿ. ಇಲ್ಲಿ ಶೃಣೋತಿಯಿಂದ ಅಂದ್ರೆ ಸಂಹರಿಸೋದು ಅಂತ ಮಾಡಿದ್ರೆ, ಸಂಹಾರ ಸಮಯೇ ಸಂಹರತಿ, ಪ್ರಳಯ ಕಾಲದ ಸಮಯದಲ್ಲಿ ಸಂಹರತಿ ಎಲ್ಲವನ್ನೂ ಅವನು ನಾಶವನ್ನು ಮಾಡ್ತಾನೆ, ಸಂಹರಿಸ್ತಾನೆ ಅವನು. ಸಂಹರತಿ ಸಂಹಾರಯತಿ ವಾ ಸಕಲಾಹ ಪ್ರಜಾಹ, ಅದರಿಂದ ಈ ತರ ಎಲ್ಲಾ ಪ್ರಜೆಗಳು ಸಂಹಾರ ಮಾಡ್ತಾನೆ, ಇಲ್ಲ ಸಂಹಾರಕ್ಕೆ ಒಳಪಡ್ತಾರೆ ಅವರು. ಹಾಗಾಗಿ ಇವನು ಮಾಡೋದ್ರಿಂದ ಇವನು ಶರ್ವ. ಇವೆಲ್ಲವೂ ನೇರವಾಗಿ ಶರ್ವ, ಇವೆಲ್ಲವೂ ಸಹ ಶಿವಸ್ಥಾಣು ಎಲ್ಲ ರುದ್ರನಿಗೆ ಇದೆಲ್ಲ ಅವನಿಗೆ ಈ ಇದ್ರಲ್ಲಿ ಕರೀತಾರೆ. ಇದರಲ್ಲಿ ಮೂಲತಃ ಹೊಂದುವುದು ಭಗವಂತನಿಗೆ, ಅವರಿಗೆ ರೂಢಿನಲ್ಲಿ ರುದ್ರನಿಗೆ ಇದೆಲ್ಲವನ್ನು ಹೇಳ್ತಾರೆ, ರುದ್ರನಿಗೆ ಎಲ್ಲ ಹೊಂದುತ್ತೆ. ಮೂಲತಃ ಹೊಂದೋದು ಭಗವಂತನಿಗೆ ಅಂತ ತೋರಿಸ್ಕೊಡ್ತಾರೆ ಇದರಲ್ಲಿ ಇವರು. ಅದರಿಂದ ಎಲ್ಲವನ್ನೂ ಹೇಳ್ತಾರೆ ನಾವು ಶರ್ವ ಅಂತ ಅಂದ್ರೆ. ಶಿವ ಅಂತ ಹೇಳ್ತಾರೆ, ನಿತ್ರೈಗುಣ್ಯತೆಯ ಶುದ್ಧತ್ವ ಶಿವ ಅಂದ್ರೆ ತ್ರೈಗುಣ್ಯ ಅಂತಂದ್ರೆ ಮೂರು ಗುಣ ಇಲ್ಲ, ಸತ್ವ ರಜಸ್ಸು ತಮಸ್ಸು, ಈ ಮೂರು ಗುಣ ಇದೆಯಲ್ಲ ಅದು ನಿಹಿ ಅಂದ್ರೆ ಅದು ಇಲ್ಲದವನು, ಆ ಗುಣ ಇಲ್ಲವನು, ಬರೀ
ಶುದ್ಧ ಸತ್ವವುಳ್ಳಾದ್ರಿಂದ ಇವನು ಶುದ್ಧತ್ವಾದಿ ಶಿವ, ಅದರಿಂದ ಇವನಿಗೆ ಶಿವ ಅಂದ್ರೆ ಮಂಗಳ ಅನ್ಬಿಟ್ಟು ಅಂತ. ಆಮೇಲೆ ಸ ಬ್ರಹ್ಮ ಸ ಶಿವ ಸೋಕ್ಷರ ಪರಮಸ್ವರ ಅಂತ ನಾರಾಯಣ ಸೂಕ್ತ. ಇದಕ್ಕೆ ಸಶಿವ ಸಬ್ರಹ್ಮ ಅಂತ ಇತ್ತಿ ಅಭೇದ ಉಪದೇಶ ಅಂತಾರೆ. ಅದರಲ್ಲಿ ಅವರಲ್ಲಿ ಸಹರಿ ಅಂತ ಒಂದು ಪಾಠ ಇದೆ ಆಂಧ್ರ ಪಾಠದಲ್ಲಿ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಮರು ಇದರಿಂದ ಅಭೇದ ಪಾಠದಂತ ಮೂರನ್ನು ಒಂದೇ ಹೇಳೋದ್ರಿಂದ ಹೇಳ್ತಾರೆ ಅದರಲ್ಲಿ. ಅದರಿಂದ ಇಲ್ಲಿ ಹೇಳ್ಬಿಟ್ಟು ಹೇಳ್ತಾರೆ ಅಭೇದನ್ನು ಉಪದೇಶ ಮಾಡಿದೆ. ಅದರಿಂದ ಎಲ್ಲವನ್ನೂ ಸಹ ಇವ್ರು ಹೇಳ್ತಾರೆ ಶಿವಾದಿನ ಈ ಮೂರು ಸಹ ಏನಂತಾರೆ ಹೇಳೋದ್ರಿಂದ ಶಿವ ನಾಮಭಿಹಿ ಹರಿರೇವ ಸ್ತೂಯತೆ. ನೀ ಬ್ರಹ್ಮ ಅನ್ನೋ ಶಿವ ಅನ್ನೋ ವಿಷ್ಣು ಅನ್ನೋ ಮೂರು ಸಹ ಏನಪ್ಪಾ ಹರಿರೇವ ಸ್ತೂಯತೆ, ಹರಿಯನ್ನೇ ಕೊಂಡಾಡುತ್ತೆ. ಯಾಕಂದ್ರೆ ಶ್ರುತಿಯಲ್ಲೇ ಮೂರೂ ಒಂದೇ ಅಂತ ಹೇಳೋದ್ರಿಂದ ಭಗವಂತನ ಹೇಳೋದ್ರಿಂದ ಮೂರು ಹೆಸರು ಸಹ ಭಗವಂತನ್ನೇ ಹೇಳುತ್ತೆ, ಹರಿಯನ್ನೇ ಹೇಳುತ್ತೆ ಅನ್ಬಿಟ್ಟು ಸ್ತುತಿಸುತ್ತೆ ಅನ್ಬಿಟ್ಟು ಅದರಿಂದ ಇವರಿಗೆ ಶಿವ ಅನ್ನೋದಕ್ಕೆ ಅರ್ಥ ಮಾಡಿದ್ರು. ಆಮೇಲೆ ಸ್ಥಾಣು ಅನ್ಬೇಕಾದ್ರೆ ಸ್ಥಿರತ್ವಾತ್ ಸ್ಥಾಣು ಅಂತ ಮಾಡಿದ್ರು. ಸ್ಥಿರವಾಗಿ ನಿಂತುಕೊಳ್ಳೋದ್ರಿಂದ ಸ್ಥಾಣು ಅಂತ. ಭೂತಾನಾಂ ಆದಿ ಕಾರಣತ್ವಾದ ಭೂತಾದಿಹಿ ಅಂದ್ರೆ ಅಷ್ಟೇ ಒಂದೇ ಇದಕ್ಕೆ ಸ್ಥಿರವಾಗಿ ನಿಂತು ಎಲ್ಲರನ್ನು ಕಾಪಾಡಿಂದ ಅವನಿಗೆ ಸ್ಥಾಣು ಅಂತ. ಭೂತಾದಿ ಅಂದ್ರೆ ಭೂತಾನಾಂ ಆದಿ ಕಾರಣತ್ವಾದ ಇವ್ರು ಹೇಳಿದ್ರು. ಭೂತಕ್ಕೆಲ್ಲ ಆದಿ ಕಾರಣ ಆದ್ರಿಂದ ಭಗವಂತನಿಂದಾನು ಎಲ್ಲ ಬಂತು ಸೃಷ್ಟಿ. ಭೂತಿಗೆ ಎಲ್ಲಾ ಭೂತಗಳಿಗೂ ಆದಿ ಬದ್ದವರು ಇದನ್ನ ತಗೊಂಡಿದ್ದಾರೆ. ಆದಿ ಕಾರಣನಾದ್ರಿಂದ ಅವನು ಭೂತಾದಿಹಿ ಎಲ್ಲಾ ಭೂತಕ್ಕೂ ಆದಿಯಾಗಿದ್ದಾನೆ, ಭೂತಾದಿಹಿ ಕಡೆಗೆ ಹೇಳ್ತಾರೆ. ಆಮೇಲೆ ನಿಧಿರವ್ಯಯ ಅಂತಾರೆ. ಅದಕ್ಕೆ ಇವ್ರು ಹೇಳ್ತಾರೆ ನಿಧಿಯವ್ಯನಕ್ಕೆ ಪ್ರಳಯ ಕಾಲೇ ಅಸ್ಮಿನ್ ಸರ್ವಂ ನಿಧೀಯತೆ ಇದೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ಹೋಗಿ ನಿಧೀಯತೆ ಅಂದ್ರೆ ನಿಧಿ ಅಂದ್ರೆ ಹಣ ಅಂತ ಒಂದು, ಸೇರ್ಕೊಳ್ಳೋದು ಅಂತ ಒಂದು. ಪ್ರಳಯ ಕಾಲೇ ಅಸ್ಮಿನ್ ಸರ್ವಂ ನಿಧೀಯತೆ, ಪ್ರಳಯ ಕಾಲದಲ್ಲಿ ಎಲ್ಲಾ ಚೇತನಾಚೇತನಗಳು ಯಾರನ್ನು ಹೋಗಿ ಸೇರುತ್ತೋ ಅದರಿಂದ ಸಹ ಇತಿ ನಿಧಿ, ಅವನ್ನ ನಿಧಿ ಅಂತ ಕರೆಯಲ್ಪಡ್ತಾನೆ ಭಗವಂತ. ಆಮೇಲೆ ಅದನ್ನ ಹೇಳ್ತಾರೆ ಕಡೆಗೆ ಸಯೇವ ನಿಧಿರ್ ವಿಶಿಷ್ಟ್ಯತೆ ಅವ್ಯಯ ಅವಿನಶ್ವರೋ ನಿಧಿರತ್ಯರ್ಥ. ಇವರು ಅದು ಹೇಳ್ತಾರೆ ಅವ್ಯಯ ಅನ್ನೋದು ನಿಧಿಗೆ ವಿಶೇಷಣ, ಭಗವಂತನಿಗಲ್ಲ ಅಂತ ಅದನ್ನ ಹೇಳ್ತಾರೆ. ಸರ್ವೇ ನಿಧಿರ್ ಸಯೇವ ನಿಧಿರ್ ವಿಶಿಷ್ಟ್ಯತೆ, ಈ ಅವ್ಯಯ ಅನ್ನೋದು ನಿಧಿಗೆ ವಿಶೇಷಣವಾಗಿದೆ, ಭಗವಂತನಿಗಲ್ಲ ಅಂತ ಭಟ್ಟ ಹೇಳಿದ್ದಾನೆ ಇವರು ಹೇಳ್ತಾರೆ. ಹಾಗಾಗಿ ಆಮೇಲೆ ಅಷ್ಟೇ ಸಂಭವ ಹೇಳ್ತಾರೆ ಸ್ವೇಚ್ಛೆಯ ಸಮೀಚೀನಂ ಭವನಂ ಅಸ್ಯ ಇತಿ ಸಂಭವ. ಧರ್ಮ ಸಂಸ್ಥಾಪನಾರ್ಥ ಸಂಭವಿಗೆ ಅಂತ ಅಂದ್ರೆ ತನ್ನ ಸ್ವೇಚ್ಛೆಯ ತನ್ನ ಇಚ್ಛೆಗೋಸ್ಕರ ಅವನು ಸಮೀಚೀನಂ ಕಡೆಗೆ ಚೆನ್ನಾಗಿ ಅದಕ್ಕೆ ಇಚ್ಛೆಗೆ ಅನುಸಾರವಾಗಿ ಸ್ವೇಚ್ಛೆಯ ಸಮೀಚೀನ ತನ್ನ ಇಚ್ಛೆಗೆ ಅನುಸಾರವಾಗಿ ತನ್ನ ಸಂಕಲ್ಪಕ್ಕೆ ಮಗೆ ಚೆನ್ನಾಗಿ ಉಂಟುವಾಗುತ್ತೆ. ಸಮೀಚೀನಂ ಅಂದ್ರೆ ಉಂಟಾಗಬೇಕೆ, ಚೆನ್ನಾಗಿ ತೋರುವಿಕೆ ಇದೆಲ್ಲ. ಭವನಂ ಅಷ್ಟೇ ಇತಿ ಸಂಭವ ಅದ ತೋರಿಕೊಳ್ಳೋದು ಚೆನ್ನಾಗಿ ತನ್ನ ಸಂಕಲ್ಪ ಮೇರೆಗೆ ಅಂದ್ರೆ ಇಲ್ಲಿ ಕೃಷ್ಣ ಆಗೋ ರಾಮನಾದಿ ಆಗ್ಲಿ ಯಾವ ಸಂದೇಹವೂ ಇಲ್ಲ, ನರಸಿಂಹ ಎಲ್ಲದರಲ್ಲೂ ಯಾವ ಸಂದೇಹವೂ ಇಲ್ಲ. ಚೆನ್ನಾಗಿ ತೋರ್ಕೊಂಡು ಎಲ್ಲರಿಗೇನೋ ಸೂಕ್ಷ್ಮವಾಗಿ ಎಲ್ಲೋ ತೋರ್ಕೊಂಡ ಕಾಣಲಿಲ್ಲ ಆ ತರ ಇಲ್ಲ, ಚೆನ್ನಾಗಿ ತೋರ್ಕೊಳ್ಳೋದ್ರಿಂದ ಅದಕ್ಕೆ ಸಮೀಚೀನಂ ಭವನಂ ಚೆನ್ನಾಗಿ ತೋರ್ಕೊಳ್ಳೋದ್ರಿಂದ ಅವನಿಗೆ ಅದನ್ನ ಹೇಳ್ತಾರೆ ಧರ್ಮ ಸಂಸ್ಥಾಪನೆ ಸಂಭವಾಮಿ ಯುಗ ಈಗ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತೆ ಇತಿ ಭಗವದ್ವಚನಾತೆ, ಭಗವಂತನ ವಚನ ಇರೋದ್ರಿಂದ ಸಂಭವಾಮಿ ಅದರಿಂದ ಸಂಭವ ಅಂದ್ಬಿಟ್ಟಿರ್ತಾರೆ. ಆಮೇಲೆ ಅತ ದುಷ್ಟ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ ಸ್ವೇಚ್ಛೆಯ ಸಂಭವಾಮಿ ಏವಂ ಗರ್ಭ ದುಃಖ ವಿವರ್ಜಿತ ಇತಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ದುಷ್ಟ ವಿನಾಶಾಯ ದುಷ್ಟರನ್ನ ನಾಶ ಮಾಡೋದಕ್ಕೋಸ್ಕರ ಸಾಧೂನಾಂ ರಕ್ಷಣಾಯ ಚ ಸಾಧುವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸ್ವೇಚ್ಛೆಯ ಸಂಭವಾಮಿ ಸ್ವೇಚ್ಛೆಯಿಂದ ನನ್ನ ಒಂದು ಸಂಕಲ್ಪದಿಂದ ನಾನು ತೋರ್ಕೊಳ್ತೇನೆ ಅಂತ ಭಗವಂತ ಹೇಳಿದಲ್ಲ. ಗರ್ಭ ದುಃಖ ವಿವರ್ಜಿತ ಇರೋ ಹೇಳ್ತಾರೆ. ಗರ್ಭ ದುಃಖದಲ್ಲೇ ಇರಲ್ಲ, ಗರ್ಭ ದುಃಖ ಇಲ್ಲದೇನೆ ಉಂಟಾಗ್ತಾನೆ ಅವನು. ಗರ್ಭ ದುಃಖ ಅವ್ರಿಗಿರುತ್ತೆ ಅಷ್ಟವರ ಗರ್ಭ ದುಃಖ ಇವನಿಗಿರೋದಿಲ್ಲ. ಗರ್ಭ ದುಃಖ ವಿವರ್ಜಿತ ಅದೇ ತರ ವ್ಯಾಖ್ಯಾನ ಇವರು ಮಾಡ್ತಾರೆ. ಅದರಿಂದ ಅವನು ಇದ್ ಮಾಡ್ತಾರೆ ಅದ್ರ ಭಗವದ್ ವಚನ ಇದೆ ಅಂತ ಹೇಳ್ತಾರೆ ಅನ್ಬಿಟ್ಟು ಅಂತಾರೆ. ಈ ಅರ್ಥ ಏನು ಅಂದ್ರೆ ಇದು ಅವರು ಇಲ್ಲಿ ಕೆಲವು ವ್ಯಾಖ್ಯಾನದಲ್ಲಿ ತಗೊಳ್ತಾರೆ. ಇದು ಅವರು ಭಾಷ್ಯದಲ್ಲಿ ಹೇಳಿದಕ್ಕೆ ಅವರು ಅಲ್ಲಿ ಶ್ರೀ ಭಾಷೆ ಅವರ ಭಾಷೆ ಶಂಕರ ಭಾಷ್ಯದಲ್ಲಿ ಹೇಳೋದಕ್ಕೆ ಒಂದು ಸ್ವಲ್ಪ ವಿರುದ್ಧವಾಗಿದೆ ಅಂದ್ಬಿಟ್ಟು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಹೇಳಿರೋದು ಬೇರೆ ತರ ಇದೆ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಅವರು. ಅವರಲ್ಲಿ ಈಗಲೂ ಒಂದು ಇದಿದೆ, ಈ ವಿಷ್ಣು ಸಹಸ್ರನಾಮ ಶಂಕರರೇ ಬರೆದ್ರು ಬೇರೆ ಯಾರೋ ಬರೆದ್ರು ಅಂತ ಇದೆ. ಅದ್ರ ರೂಢಿನೆಲ್ಲ ಶಂಕರೇ ಬರೆದು ಅಂತ ಇರೋದಂತ ಇದು ಮಾಡ್ತಾರೆ. ಯಾಕಂದ್ರೆ 3-4 ಕಡೆ ಅವರು ಇದರಲ್ಲಿ ಹೇಳಿದ್ರು, ಅವರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದಕ್ಕೆ ಇಲ್ಲಿ ವಿರುದ್ಧವಾಗಿದೆ ಇಲ್ಲಿ ಹೇಳಿರೋದು ಕಾಣುತ್ತೆ, 2-3 ಕಡೆ ಕಾಣುತ್ತೆ.
ಇಲ್ಲ ಬ್ರಹ್ಮಸೂತ್ರ ಬೇರೆಯವರು ಬರೆದಿರಬೇಕು, ಇಲ್ಲ ಇದು ಬೇರೆಯವರು ಬರೆದಿರಬೇಕು ಅಂತ ಅವರಿದು ಭಾಷಣ. ಕೆಲವೊಮ್ಮೆ ಇರ್ಬೋದು, ಆ ಸಂದರ್ಭಾನುಸಾರವಾಗಿ ಹೇಳಿರ್ಬೋದು, ಅದು ಹೇಳಕ್ಕಾಗಲ್ಲ. ಭಾವನಃ ಅಂತಾರೆ. ಸರ್ವೇಷಾಂ ಭೋಕ್ತೃಣಾಂ ಫಲಾನಿ ಭಾವಯತಿ ಇತಿ ಭಾವನಃ. ಸರ್ವಫಲ ದಾತೃತ್ವಂ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಸಹ ಇವನು ಭಾವನಃ ಅಂದ್ರೆ ಇವನು ಎಲ್ಲವೂ ಇದು ಭೋಕ್ತೃ ಅಂದ್ರೆ ಜೀವಗಳು, ಭೋಕ್ತೃಣಾಂ ಅಂದ್ರೆ ನಾವು ಜೀವಗಳು. ಇದು ಚೇತನ ಎಲ್ಲ ಭೋಕ್ತೃ, ಭೋಗ್ಯ ಬಂದು ಅಚೇತನ. ಭೋಕ್ತೃಣ ಅಂದ್ರೆ ಈ ಎಲ್ಲಾ ಚೇತನರಿಗೂ ಸಹ ಫಲಾನಿ ಭಾವಯತಿ ಅಂದ್ರೆ ಆ ಫಲವನ್ನ ಅವನು ಉಂಟು ಮಾಡ್ತಾನೆ, ಭಾವಯತಿಯಿಂದ ಉಂಟು ಮಾಡ್ತಾನೆ. ಅದರಿಂದ ಇತಿ ಭಾವನಃ, ಎಲ್ಲರಿಗೂ ಅವರ ಫಲವನ್ನ ಅಂದ್ರೆ ಕರ್ಮದಿಂದ ಸೃಷ್ಟಿ ಜನ್ಮದಲ್ಲಿ ಆಯಾ ಕರ್ಮದ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ಅದರಿಂದ ಭಾವಯತಿ ಇತಿ ಭಾವನಃ ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಇದನ್ನ ಫಲವತ ಉಪಪತ್ತೆ ಅಂತ ಬ್ರಹ್ಮಸೂತ್ರ ಇದೆ ಅದರಲ್ಲಿ, ಅದು 3ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಬರುತ್ತೆ. ಫಲವತ ಉಪತ್ತೇ ಅಂದ್ಬಿಟ್ಟು ಅದರಲ್ಲಿ ಫಲವನ್ನು ಸಹ ಭಗವಂತನೇ ಕೊಡೋದು, ಅಥವಾ ಫಲಂ ಉಪಪತ್ತೇ ಭಗವಂತನೇ ಕೊಡೋದು ಅಂತ ಬರುತ್ತೆ. ಅದನ್ನ ತೋರಿಸ್ತಾರೆ ಇದರಲ್ಲಿ. ಆಮೇಲೆ ಭರ್ತ ಅಂತ ಹೇಳ ಪರೀಕ್ಷೆ. ಭರ್ತ ಅನ್ನುವಾಗ ಪ್ರಪಂಚಶ್ಚ ಅಧಿಷ್ಠಾನತ್ವೇನ ಭರಣಾತ್ ಭರ್ತ ಅಂತಂದ್ರೆ ಪ್ರಪಂಚಕ್ಕೆ ಅಧಿಷ್ಠಾನ ಅಂತಂದ್ರೆ ಅವನು ಎಲ್ಲವನ್ನೂ ಧರಿಸ್ಕೊಂಡು ಭಗವಂತನ ತನ್ನ ಸ್ವಾಧೀನವಾಗಿಟ್ಕೊಂಡು ಅಧಿಷ್ಠಾನವಾಗಿಟ್ಕೊಂಡು ತನ್ನ ಕಾರ್ಯಕ್ಷೇತ್ರವಾಗಿ ಇಟ್ಕೊಂಡು ಅವನು ಭರಣಾತ್ ತಾನೇ ಎಲ್ಲರೂ ಧರಿಸ್ಕೊಂಡಿದ್ದಾನೆ. ಭಗವಂತ ಎಲ್ಲರನ್ನು ಧರಿಸ್ಕೊಂಡಿದ್ದಾನೆ. ನಾವು ಅವನ್ನ ಧರಿಸ್ಕೊಂಡಿದ್ದೆ, ಅವನು ನಮ್ಮನ್ನ ಧರಿಸ್ಕೊಂಡಿದ್ದ. ಅದರಿಂದ ಅವನು ಭರ್ತ ಅಂತ ಹೇಳಿದ್ರು. ಕಡೆಗೆ ಪ್ರಭವ ಅನ್ನಕ್ಕೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಆಮೇಲೆ ಪ್ರಕರ್ಷೇಣ ಮಹಾಭೂತಾನಿ ಅಸ್ಮಾತ್ ಜಾಯಂತೆ ಇತಿ ಪ್ರಭವ ಅಂದ್ರೆ ಪ್ರಕರ್ಷೇಣ ಹೆಚ್ಚಿನ ರೀತಿಯಲ್ಲಿ ಮಹಾಭೂತಾನಿ ಅಸ್ಮಾತ್ ಜಾಯಂತೆ, ಅನೇಕ ಮಹಾಭೂತಗಳು ಭಗವಂತನಿಂದ ಈಚೆ ಬರುತ್ತೆ. ಭಗವಂತ ಅದರಿಂದ ಇತಿ ಪ್ರಭವ, ಎಲ್ಲವೂ ಸಹ ಇವನಿಂದಲೇ ಹುಟ್ಟೋದ್ರಿಂದ ಪ್ರಭವ, ಎಲ್ಲವನ್ನಕ್ಕೂ ಇವನು ಕಾರಣನಾದ್ರಿಂದ ಜನ್ಮಕ್ಕೆ ಇವನು ಪ್ರಭವ ಅಂತ ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಪ್ರಕೃಷ್ಟೋ ಭವ ಜನ್ಮ ಅಸ್ಯೇತಿವ ಅಂದ್ಬಿಟ್ಟು, ಇಲ್ಲ ಪ್ರಕೃಷ್ಟವಾದ ಉತ್ಕೃಷ್ಟವಾದ ಜನ್ಮ ಯಾರಿಗಿದೆಯೋ ಅವನು ತಗೊಳ್ಳಿ. ಯಾರಿಂದ ಈ ಜನ್ಮಗಳೆಲ್ಲ ಉಂಟಾಗುತ್ತೋ ಅದರಿಂದಲೂ ಪ್ರಭವ. ಯಾರು ತಾನೇ ತಗೋಬೇಕಾದ್ರೆ ಅತ್ಯಂತ ಉತ್ಕೃಷ್ಟವಾದ ಜನ್ಮವನ್ನು ತಗೊಳ್ತಾನೆ, ಅದರಿಂದಲೂ ಅದು ಅವರ ಪರಾಶರ ಭಟ್ರು ಹೇಳಿದಂಗೆ ಅದರಿಂದಲೂ ಸಹ ಅವನು ಪ್ರಭವ ಅಂತ ಹೇಳ್ತಾನೆ. ಸರ್ವಾಸು ಕ್ರಿಯಾಸು ಸಾಮರ್ಥ್ಯಾತಿಶಯಾತೆ ಪ್ರಭು. ಪ್ರಭು ಅಂದ್ರೆ ಎಲ್ಲಾ ಕ್ರಿಯೆಯನ್ನು ಸಾಮರ್ಥ್ಯದಿಂದ ಮಾಡುವ ನಾನು. ಬಲ ಶಕ್ತಿ ಬಲ ಎಲ್ಲ ಐಶ್ವರ್ಯ ಎಲ್ಲ ಇದೆಲ್ಲ ಅವನು ಎಲ್ಲ ಕೆಲಸವನ್ನು ಸರ್ವಾಸು ಕ್ರಿಯಾಸು ಸಾಮರ್ಥ್ಯಾತೆ ಅತ್ಯಂತ ಸಾಮರ್ಥ್ಯದಿಂದ ಮಾಡೋದ್ರಿಂದ ಅವನು ಪ್ರಭು ಅಂತ ಹೇಳ್ತಾರೆ. ಅದಕ್ಕೆ ಕಡೆಗೆ ನಿರುಪಾಧಿಕ ಐಶ್ವರ್ಯಂ ಇತಿ ಈಶ್ವರ. ಈಶ ಅಂದ್ರೆ ಎಲ್ಲವನು ಈಶ್ವರ. ಎಲ್ಲ ಐಶ್ವರ್ಯವಾದ ನಿರುಪಾಧಿಕ ಐಶ್ವರ್ಯಂ. ಅದಕ್ಕೂ ಯಾವ ಉಪಾಧಿ ಎಲ್ಲವೂ ನಿರುಪಾಧಿಕವಾದ ಇದು ಎಲ್ಲವೂ ಸಹ ಅವನಲ್ಲಿ ಇರುವ ಎಲ್ಲಾ ಕ್ರಿಯೆಗಳು ಇರ್ತಾನೆ. ಅಂದ್ರೆ ಯಾವ ಉಪಾಧಿಯೂ ಇಲ್ಲ ಅವನಿಗೆ, ಉಪಾಧಿ ರಹಿತವಾದಂತ ಅವನ ಎಲ್ಲ ಗುಣಗಳು ಯಾವುದೂ ಸಹ ಅವನಿಗೆ ಒಂದು ಉಪಾಧಿ ಬೇಕಾಗಿಲ್ಲ. ನಮ್ಮ ಜೀವಾತ್ಮನಿಗೆ ಯಾವ್ದಾದ್ರು ತೋರ್ಕೋಬೇಕಾದ್ರೆ ಒಂದು ಉಪಾಧಿ, ಈ ಶರೀರ ಅನ್ನೋ ಉಪಾಧಿ ಬೇಕು. ಭಗವಂತನಿಗೆ ನಿರುಪಾಧಿಕ ಯಾವುದೂ ಬೇಡ ಅವನಿಗೆ. ಹಾಗಿದ್ರೂ ಸಹ ಅವನು ಐಶ್ವರ್ಯಂ ಅಂತರ ಐಶ್ವರ್ಯ ಉಳ್ಳೋದ್ರಿಂದ ಅವನಿಗೆ ಈಶ್ವರ. ಆತರ ಐಶ್ವರ್ಯ ಉಳ್ಳವನಾದ್ರಿಂದ ಈಶ್ವರ ಅಂತ ಇವು ವ್ಯಾಖ್ಯಾನ ಮಾಡ್ತಾರೆ. ಯಾಕಂದ್ರೆ ಮಾಂಡುಕ ಶ್ರುತಿನ ಹೇಳ್ತಾರೆ ಏಷ ಸರ್ವೇಶ್ವರ ಅಂತ ಮಾಂಡುಕ ಶ್ರುತಿಯಲ್ಲಿ ಬರುತ್ತೆ. ಏಷಃ ಸರ್ವೇಶ್ವರ, ಇವನೇ ಸರ್ವೇಶ್ವರ ಅಂದ್ಬಿಟ್ಟು ಅದರಿಂದ ಅವನು ಈಶ್ವರ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಅವರು ಶಂಕರಾಚಾರ್ಯರ 5 ಮುಗಿಯುತ್ತೆ ಇದಕ್ಕೆ, ಈ ಶ್ಲೋಕಕ್ಕೆ. ಇನ್ನು ಮಧ್ವರ ಇದು ಸ್ವಲ್ಪ ವಿಸ್ತಾರವಾಗಿದೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನಾನು ನಾಳೆ ಅಕಸ್ಮಾತ್ ಮೋಸ್ಟ್ಲಿ ಅವಳು ತಗೊಳ್ಳೋದಿಲ್ಲ ಅನ್ಸುತ್ತೆ. ನೀವುಗಳೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬರೋದು ನಾಳೆ ತಗೊಳ್ತೀನಿ ಕ್ಲಾಸ್. ನೋಡೋಣ ನಾಳೆ ಕ್ಲಾಸ್ ನಮ್ದು ಅವ್ರದ್ದು ಮೋಸ್ಟ್ಲಿ ಅವಳಿದಿರಲ್ಲ, ನಮ್ದೇ ಇರುತ್ತೆ ಅನ್ಸುತ್ತೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಶ್ರೀಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಭೂಜಸೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾವೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ
ನಮಸ್ಕಾರಪ್ಪ. ನಮಸ್ಕಾರ 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 ಮಾಮ. ನಮಸ್ಕಾರ ಲಕ್ಷ್ಮಿ. ನಮಸ್ಕಾರ ಪೈಲಂತೆ. ನಮಸ್ಕಾರಪ್ಪ.